ಕೀರ್ತನೆ 12ನೇ ಅಧ್ಯಾಯವನ್ನು ಓದಿದ್ರಲ್ವಾ? ಮನೆಯಲ್ಲೆಲ್ಲರೂ ಓದಿದ್ರ? ಚೆನ್ನಾಗಿತ್ತ? ಸಿಹಿ ಆಗಿತ್ತ? ಖಾರವಾಗಿತ್ತ? ಉಪ್ಪುಪ್ಪಾಗಿತ್ತ? ಏನ್ ಮಾತಾಡ್ಬೇಕೇನಾದ್ರು? ಚೆನ್ನಾಗಿತ್ತ? ಲೇಟಾಗಿ ಬಂದಿರೋರಿಗೆ ಚೆನ್ನಾಗಿತ್ತು ಎಲ್ಲೋ ಗೊತ್ತಿರ್ತದೆ ಅಲ್ವೇನಮ್ಮ? ಹಲ್ಲೆಲೂಯಾ. ನಿಮ್ಗೆ ಯಾವಾಗ ಗೊತ್ತಾಗತ್ತೆ ಅನ್ನೋ ಈ ರುಚಿ ಪಚ್ಚಿ ಎಲ್ಲ. ನಿಮ್ಮ ರುಚಿ ಎಲ್ಲ ಬರೀ ಬಿರಿಯಾನಿ, ಕಬಾಬು, ಕೀಮಾ ಬಂದು ಇದ್ರ ಮೇಲೆ ಜಾಸ್ತಿ ಟೇಸ್ಟ್ ಗೊತ್ತು ನಿಮ್ಗೆ. ದೇವ್ರ ವಾಕ್ಯದ ಬಗ್ಗೆ ಅದರ ಬಗ್ಗೆ ಹೆಚ್ಚಾಗಿ ನಿಮ್ಗೆ ಟೇಸ್ಟ್ ಗೊತ್ತಾಗ್ತಾ ಇಲ್ಲ ಅಲ್ವಾ ಮದೇವ್? ಇವತ್ತೇನ್ ತಿಂದಿದ್ದೀರ ಅಂದ್ರೆ ಲೊಟ್ಟೆ ಹೊಡಿತೀರ, ಬಾಯಲ್ಲಿ ಠಕ್ ಅಂತ ಸೌಂಡ್ ಮಾಡ್ತೀರ. ಅಲ್ಲೆಲೂಯಾ. ಏನ್ ಓದಿದ್ದೀರಾ ಬೈಬಲ್ ಅಲ್ಲಿ ಇವತ್ತಂದ್ರೆ? ನೀನ್ ಓದಿದ್ಯಾ? ಪಕ್ಕದವನ್ ನೋಡ್ತೇನೆ. ಅಲ್ಲೆಲೂಯಾ. ನಾನಲ್ಲವಲ್ಲ ಕರ್ತನೆ, ನಾನಲ್ಲವಲ್ಲ ಅಂತ ಶಿಷ್ಯರು ಹಂಗೆ ನೋಡಿದ್ರಂತೆ. ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡ್ಕೊಡ್ತಾನೆ ಅಂದ ತಕ್ಷಣ, ಅದೇನೋ ಕುಂಬಳಕಾಯಿ ಕಲ್ಲ ಅಂದ ತಕ್ಷಣ ಯಾವನ ಬೆಣ್ಮುಟ್ಟು ನೋಡ್ಕೊಂಡಂತ ಹಂಗೆ ನಾನಲ್ವಲ್ಲ. 12ನೇ ಕೀರ್ತನೆಯಲ್ಲಿ 1ನೇ ಮಾತು ಬಹಳ ಶಕ್ತವಾದ ಮಾತು, ಬಹಳ ಇಷ್ಟವಾದ ಮಾತು. ಮತ್ತೆ ಅದು ಫುಲ್ಫಿಲ್ ಆಗ್ತಾನೆ ಇರ್ತದೆ ಯಾವಾಗ್ಲೂ ಕೂಡ. ಹೌದಾ? ಏನಂತಿದೆ? ಯೆಹೋವನೇ ರಕ್ಷಿಸು, ಭಕ್ತರು ಮುಗಿದೋಗಿದ್ದಾರೆ, ಜನ ಮಾತ್ರ ತುಂಬಿ ತುಳುಕ್ತಾ ಇದ್ದಾರೆ. ಹಲ್ಲೆಲೂಯಾ. ಚರ್ಚ್ಗಳಲ್ಲಿ ಜನ ತುಂಬುತ್ತಾ ಇದ್ದಾರೆ, ಭಕ್ತರು ಮುಗಿದು ಹೋಗ್ತಾ ಇದ್ದಾರೆ. ಹೌದಾ? ಯಾವ್ದೋ ಒಂದು ರೂಪದಲ್ಲಿ ಅವ್ರು ಹೊರಟೋಗ್ತಾ ಇದ್ದಾರೆ. ಯಾವನೊಬ್ಬ ಶೂಟ್ ಮಾಡ್ತಾನೆ, ಇನ್ನೊಬ್ಬ ಆಕ್ಸಿಡೆಂಟ್ ಮಾಡ್ತಾನೆ, ಮತ್ತೊಬ್ಬ ಸಾಯಿಸ್ತಾನೆ, ಇನ್ನೊಬ್ಬನ ಏನೋ ಮಾಡ್ತಾನೆ, ಹಾರ್ಟ್ ಅಟ್ಯಾಕ್ ಬರ್ತದೆ, ಇನ್ನೊಂದು ಬರ್ತದೆ, ಮತ್ತೊಂದು ಬರ್ತದೆ. ಹೇಗೋ ಭಕ್ತರೆಲ್ಲ ಹೋಗ್ಬಿಡ್ತಾ ಇದ್ದಾರೆ. ನೀವು ಉಳಿದಿರೋರೆಲ್ಲ ನಾವೇನಾಗಿರ್ಬೇಕು? ಭಕ್ತರಲ್ಲವೇನೋ? ಹಲ್ಲೆಲೂಯಾ. ಒಂದ್ಸಾರಿ ಯೋಚನೆ ಮಾಡಿ. ನೀವು ಯೆಹೋವನ ಭಕ್ತರಾಗಿದ್ದೀರಾ? ಆತನ ಭಕ್ತರಾಗಿದ್ರೆ ಹೇಗಿರ್ಬೇಕು? ಆತನ ಭಕ್ತರಾಗಿದ್ರೆ ಹೇಗಿರ್ಬೇಕು ನೀವೆಲ್ಲ? ಪರಿಶುದ್ಧವಾದ ಜೀವಿತ, ಪ್ರತಿಷ್ಠತೆ ಉಳ್ಳವರಾಗಿರ್ಬೇಕು. ಪ್ರತಿಷ್ಠೆ ಉಳ್ಳವರಾಗಿರ್ಬೇಕು. ಹೇಳ್ರಿ, ಪ್ರತಿಷ್ಠೆ ಉಳ್ಳವರಾಗಿರ್ಬೇಕು. ಪ್ರತಿಷ್ಠೆ ಅಂದ್ರೆ ಏನರ್ಥ? ನೋಡ್ರ ಮೇಲೆ ಪ್ರತಿಷ್ಠೆ ಅಂದ್ರೆ ಏನರ್ಥ? ಸಮರ್ಪಣೆ, ಪ್ರತ್ಯೇಕಿಸಿಕೊಂಡಂತ ಜೀವಿತ. ಹಲ್ಲೆಲೂಯಾ. ಮೀಸಲಾದ ಜೀವಿತ, ಆತನು ಮಾತ್ರವೇ ಬದುಕುವಂತ ಜೀವಿತ. ಹಲ್ಲೆಲೂಯಾ. ನೀವು ದೇವರ ಪ್ರತಿಷ್ಠೆ ಉಳ್ಳವರಾಗಿಲ್ಲದೆ ಹೋದ್ರೆ ಆತನಿಗೆ ನೀವು ಯೋಗ್ಯರಾಗದೆ ಇರಬಹುದೇನೋ ಯೋಚನೆ ಮಾಡಿ. ಹಲ್ಲೆಲೂಯಾ. ಆತನಿಗಾಗಿ ಮೀಸಲಾದ ಜನಾಂಗ ಆಗದೆ ಹೋದರೆ ನೀವು ಆತನಿಗೆ ಭಕ್ತರಾಗಿರೋದಕ್ಕೆ ಸಾಧ್ಯವಿಲ್ಲ. ಆಮೆನ್. ಅನೇಕರು ಬರ್ತಾರೆ, ಏನೋ ಒಂದು ಆಸೆ ಇಟ್ಕೊಂಡು, ಏನೋ ಒಂದು ಕೋರಿಕೆ ಇಟ್ಕೊಂಡು, ಏನೋ ಒಂದು ಲಾಭ ಪಡೆಯಬೇಕೆಂಬುದಾಗಿ ದೇವರ ಸನ್ನಿಧಾನಕ್ಕೆ ಬರುವವರು ಹೆಚ್ಚಿರುತ್ತಾರೆ. ಹೌದಾ? ಯಾಕೆ ನೀನ್ ದೇವ್ರ ನಂಬದಿ ಅಂದ್ರೆ ಏನ್ ಹೇಳ್ತಾರೆ ಜನ? ನನಗೆ ಒಳ್ಳೇದಾಗಬೇಕು, ನನಗೆ ರೋಗ ಹೋಗಬೇಕು, ಮತ್ತಿನ್ನೇನೋ ಒಂದು ಆಸೆ ಕೋರಿಕೆ ನನ್ನಲ್ಲಿ ತೀರಬೇಕು, ಅದು ತೀರಿದ್ದರಿಂದ ನಾನು ನಂಬಿದ್ದೇನೆ ಅನ್ನುವಂತ ಪ್ರಾರಂಭ ಸಾಕ್ಷಿ ಅದೇ ಆಗಿರ್ಬೋದು ಎಲ್ಲರಿಗೂ ಕೂಡ ಒಂದು ವೇಳೆ. ಆದ್ರೆ ಆ ನಂತರ ನಿನ್ನ ಜೀವಿತ ಏನಾಗಬೇಕು? ಆ ನಂತರ ದಿನಮಾನಗಳಲ್ಲಿ ನೀನು ಹೇಗೆ ಬದಲಾವಣೆ ಆಗಬೇಕು ಗೊತ್ತಾ? ನೀನು ಯೆಹೋವನಿಗೆ ಪ್ರತಿಷ್ಠತೆ ಉಳ್ಳವನಾಗಿ ಬದಲಾವಣೆ ಆಗಬೇಕು. ಆಮೆನ್. ನೀನು ಯಾರವನು ಅಂತ ಕೇಳಿದಾಗ, ನಾನು ಕ್ರಿಸ್ತನವನು, ನಾನು ಯೆಹೋವನ ಭಕ್ತನು ಅಂತ ಹೇಳುವಂತ ಸಾಕ್ಷಿಗೆ ನೀನು ತಿರುಗಬೇಕು. ಆಮೆನ್. ಒಂದು ದಿನ ಪಾಳೆಯದಲ್ಲಿ ಯೆಹೋಶುವನು ಒಬ್ಬ ವ್ಯಕ್ತಿಯನ್ನು ನೋಡಿ, ಒಬ್ಬ ಸೇನಾನಿಯನ್ನು ನೋಡಿ ಈ ರೀತಿ ಕೇಳ್ತಾನೆ, ನೀನು ನಮ್ಮ ಪಕ್ಷದವನು ಅಂತ ಹೇಳ್ಬೇಕು. ಹಲ್ಲೆಲೂಯಾ. ನೀನು ಯಾರ ಪಕ್ಷದವನು? ನೀನ್ ನಮ್ಮ ಪಕ್ಷದವನೇನಾ ಅಂತ ಯೆಹೋವ ದೂತನನ್ನೇ ಕೇಳಿದನಂತೆ. ಇವತ್ತು ನಿಮ್ ಪಕ್ಕದವ್ರನ್ನ ನೀವು ಆ ರೀತಿ ಕೇಳಿದ್ದೀರಾ ಯಾವತ್ತಾದ್ರು? ನೀನ್ ಯೇಸು ಪಕ್ಷದವನೇನಾ ಅಂತ ಕೇಳಿದ್ದೀರಾ? ನೀನ್ ಯೇಸು ಪಕ್ಷದವಳ, ಯೆಹೋವನ ಭಕ್ತಳ ನೀವು ಅಂತ ಯಾವತ್ತಾದ್ರು ಕೇಳ್ಕೊಂಡಿದ್ದೀರಾ?
ಹಂಗ್ ಕೇಳಿದ್ರೆ ಅವ್ನು ನನಗೆ ಕೇಳ್ತಾರೆ, ಆಮೇಲೆ ನಾನೇನ್ ಹೇಳಿ ಅಂತ ಸಂದೇಹ ಬಂದ್ಬಿಡ್ತದಲ್ವಾ? ಏನಮ್ಮ, ನೀನ್ ಎಲ್ಲೇ ಇರು, ಎಂತ ಜನರ ಮಧ್ಯದಲ್ಲಿ ವಾಸ ಮಾಡಿಕೊಂಡಿರು, ಯಾವ ಸ್ಥಳದಲ್ಲಿ ನೀನ್ ನಿವಾಸ ಮಾಡಿಕೊಂಡಿರು, ನೀನು ಯೆಹೋವನಿಗೆ ಪ್ರತಿಷ್ಠತೆ ಉಳ್ಳ ಮನುಷ್ಯನಾಗಿ ಕುಟುಂಬವಾಗಿ ನೀವು ಬದುಕಲಿಲ್ಲ ಅಂತಂದ್ರೆ ನೀವು ದೇವರಿಗೆ ಭಕ್ತರಾಗಿರ್ಲಿಕ್ಕೆ ಸಾಧ್ಯ ಆಗಲ್ಲ. ಆಮೆನ್. ಹಲ್ಲೆಲೂಯಾ. ಪ್ರತಿಷ್ಠಿತೆ ಉಳ್ಳವರು ಅಥವಾ ಪ್ರತಿಷ್ಠೆ ಮಾಡಿಕೊಂಡಿರೋರು ಹೇಗಿರ್ತಾರೆ ಅಂತ ಒಂದೇ ಒಂದು ಮಾತಲ್ಲಿ ಹೇಳ್ಬಿಡಿ, ನಾನು ಇದನ್ನು ಮುಂದುವರಿಸಲ್ಲ. ಆಮೇಲೆ ಪ್ರತಿಷ್ಠೆ ಉಳ್ಳವರು ಹೇಗಿರ್ತಾರೆ? ದೇವರ ಚಿತ್ತವನ್ನು ನೆರವೇರಿಸ್ತಾರೆ. ಪ್ರತ್ಯೇಕಿಸಿಕೊಂಡಿರ್ತಾರೆ. ಶಿಲುಬೆ ಹೊತ್ಕೊಂಡು ಆಮೇಲೆ ಹೇಳ್ರಮ್ಮ, ನಿಮಗೇನು ಅನ್ನಿಸ್ತಾ ಇಲ್ವಾ? ದೇವರ ಆಜ್ಞೆಗಳನ್ನ ಕೈಕೊಂಡು ನಡೀತಾ ಇರ್ತಾನೆ. ಓಕೆ, ಇವೆಲ್ಲ ಕೂಡ ಒಳ್ಳೆಯದೇನೆ, ಇವೆಲ್ಲ ಒಳ್ಳೆಯ ಲಕ್ಷಣಗಳೇ ನಿಜ. ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಈ ಲೋಕದವರಿಂದ ಪ್ರತ್ಯೇಕಿಸಲ್ಪಟ್ಟವರಾಗಿ ಪರಲೋಕ ಸಂಬಂಧಿಗಳಾಗಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿನ್ನನ್ನು ಆರಿಸಿ ಪ್ರತ್ಯೇಕಿಸಿಕೊಂಡ ಮೇಲೆ ನೀನು ಏನೇ ವಿಷಯದಲ್ಲಿ, ಎಂಥ ಸಂದರ್ಭದಲ್ಲಿ, ಎಂಥ ಕಷ್ಟ ಕಾಲದಲ್ಲಿ, ಎಂಥ ಸಂಬಂಧದಲ್ಲೂ ಕೂಡ ನಿನ್ನ ಮನಸ್ಸು ಯಾವಾಗಲೂ ಕರ್ತನಿಗೆ ಅಂಟಿಕೊಂಡು ನೀನು ಬದುಕ್ತಾ ಇರ್ತೀಯ. ನಿನ್ನ ಜೀವಿತ ದೇವರಿಗೆ ಸಮರ್ಪಣೆ ಉಳ್ಳದ್ದಾಗಿದೆ ಅಂತ ಆ ಪ್ರತಿಷ್ಠೆ ಜ್ಞಾಪಕ ಮಾಡಿಕೊಂಡು ಪ್ರತಿ ವಿಷಯದಲ್ಲಿ ಜಾಗೃತೆಯನ್ನು ವಹಿಸ್ತಾ ಇರ್ತೀಯ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನೀವು ದೇವರಿಂದ ಪ್ರತ್ಯೇಕಿಸಲ್ಪಟ್ಟವರಾಗಿ ಇರೋದ್ರಿಂದ ನೀವು ದೇವ ಜನರಾಗಿ ಬದುಕಬೇಕಾಗಿದೆ ಎಂಬುದಾಗಿ ಕರ್ತನ ಮಾತು ನಮ್ಮನ್ನು ಪ್ರತಿ ಸಾರಿ ಎಚ್ಚರಿಸ್ತಾ ಇರ್ತದೆ. ಹಾಗಾಗಿ ದೇವರ ಮಕ್ಕಳೇ, ನೀವು ಆತನ ಗುಣಾತಿಶಯಗಳನ್ನು ಪ್ರಸಿದ್ಧಿ ಮಾಡುವ ಜನಾಂಗ ಆಗಿರ್ಬೇಕು. ಇದು ಪ್ರತಿಷ್ಠೆ ಉಳ್ಳವರ ಕೆಲಸ. ಆಮೆನ್. ನೀನು ಪ್ರೀತಿಸಿದರೆ ಏಸಪ್ಪ ಪ್ರೀತಿಸಿದಂತಿರ್ಬೇಕು. ನೀನು ಸಹಾಯ ಮಾಡಿದರೆ ಏಸಪ್ಪ ಸಹಾಯ ಮಾಡಿದ ಹಾಗಿರ್ಬೇಕು. ನೀನ್ ನಡ್ಕೊಂಡ್ರೆ ಏಸಪ್ಪನ ನಡವಳಿಕೆ ಅಂತಿರ್ಬೇಕು. ನೀನು ಮಾತಾಡಿದ್ರು, ಮಲಗಿದ್ರು, ಕೂತ್ಕೊಂಡ್ರು, ಎದ್ರು, ಓಡಿದ್ರು, ಕೆಲಸ ಮಾಡಿದ್ರು, ನೀನು ಸ್ನೇಹ ಮಾಡಿದ್ರು, ಎಲ್ಲ ಕೂಡ ಕರ್ತನಿಗೆ ಇಷ್ಟವಾದ ರೀತಿಯಲ್ಲಿ ಕರ್ತನ ಮಾಡಿದ ಹಾಗೆ ನಾವು ಮಾಡ್ಬೇಕು. ಆಮೆನ್, ಆಮೆನ್. ನೀವು ತಂದೆಗೆ ಮಕ್ಕಳಾಗಿರ್ಬೇಕಾದ್ರೆ ತಂದೆ ಹೇಗೋ ಹಾಗೇ ನಾವು ಮಾಡ್ಬೇಕು. ಹಲ್ಲೆಲೂಯಾ. ಆ ಸ್ಥಿತಿಗೆ ಬರೋರನ್ನೇ ಯೆಹೋವನ ಭಕ್ತರು, ಏಸಪ್ಪನ ಭಕ್ತರು ಆಗಿ ಪರಿಗಣಿಸಲ್ಪಡ್ತಾರೆ. ಆ ರೀತಿ ನಿನ್ನಲ್ಲಿ ಇಲ್ವಾ? ನೀನಿನ್ನೂ ಭಕ್ತರ ಸ್ಥಾನಕ್ಕೆ ಬಂದಿಲ್ಲ, ಭಕ್ತನ ಸ್ಥಿತಿಗೆ ಇನ್ನೂ ನೀನು ಮಾರ್ಪಟ್ಟಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾ ಕೀರ್ತನೆ ಇಲ್ಲಿಗೆ ಮುಗಿಸ್ಬಿಡ್ತೀನಿ. ಇನ್ನು ಜಾಸ್ತಿ ಹೋದರೆ ತುಂಬಾ ಹಲವಾರು ಸಬ್ಜೆಕ್ಟ್ ಆಗ್ಬಿಡ್ತದೆ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ವಾಕ್ಯ ಭಾಗವನ್ನು ನಾವು ತೆಗೆಯೋಣ. ನಮ್ಮೆಲ್ಲರೂ ಪರಿಚಯ ಇರತಕ್ಕಂಥ ವಾಕ್ಯ ಭಾಗ ಗಲಾತ್ಯದವರು ಬರೆದ ಪತ್ರಿಕೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ ಇಂಥವುಗಳೇ. ಈ ಕಡೆ ಒಬ್ರು ಹೋದ್ರಿ. ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ಪರಿಶುದ್ಧನಾದ ಒಳ್ಳೆಯ ತಂದೆಯ ದೇವರೇ, ಅನುಗ್ರಹಿಸಲ್ಪಟ್ಟಂತ ಒಳ್ಳೆಯ ಆರಾಧನೆ ಜನಕ್ಕಾಗಿ ಸ್ತೋತ್ರ. ತಂದೆ, ಇದುವರೆಗೂ ನಿಮ್ಮನ್ನು ಆರಾಧಿಸಿ ಮಹಿಪಡಿಸಿ ಕೀರ್ತನೆ ಭಾಗದಿಂದ
ನೀವು ನಮ್ಮನ್ನು ಸಂತೈಸಿದ್ದೀರಾ, ಬಲಪಡಿಸಿದ್ದೀರಾ, ಸ್ತೋತ್ರ. ಸಮಾಧಾನ ವಾಕ್ಯದಲ್ಲೂ ಕೂಡ ಕೆಲ ಮಾತುಗಳನ್ನು ನಾವು ನಿಮ್ಮ ಆತ್ಮನ ಮೂಲಕ ಆಲೋಚನೆ ಮಾಡುತ್ತಿರುವಾಗ ದೇವ ನೀವು ನಮ್ಮೊಟ್ಟಿಗೆ ಮಾತನಾಡ್ರಿ, ನಿಮ್ಮ ಮಕ್ಕಳೊಟ್ಟಿಗೆ ಮಾತನಾಡ್ರಿ. ನೀನು ಉನ್ನತವಾದ ಶ್ರೇಷ್ಠವಾದ ಭೋಜನವನ್ನು ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ತೃಪ್ತಿಯಾಗಿ ನೀಡಿ, ನಿನ್ನ ವಾಕ್ಯದ ಮೂಲಕ ಗದರಿಸ್ತೀರೋ, ಎಚ್ಚರಿಸ್ತೀರೋ ಅಪ್ಪ, ನಮ್ಮನ್ನು ಪ್ರೀತಿಸ್ತೀರೋ. ಹೇಗೆ ನೀವು ನಿಮ್ಮ ಚಿತ್ತವೋ ಹಾಗೆ ನಿಮ್ಮ ಸಭೆಯನ್ನು ನೀವು ನಡೆಸಿರಿ, ಕನಿಕರಿಸಿರಿ, ಆಳ್ವಿಕೆ ಮಾಡಿರಿ. ಕೇಳುವಂತ ಕಿವಿಗಳನ್ನು ದಯಪಾಲಿಸಿರಿ, ಅರ್ಥ ಮಾಡಿಕೊಳ್ಳುವಂತ ಜ್ಞಾನವನ್ನು ದಯಪಾಲಿಸಿರಿ. ಸಮಸ್ತ ಮಹಿಮೆ ನೀವೇ ಈ ವಾಕ್ಯದ ಮೂಲಕ ಹೊಂದಿಕೊಳ್ಳಬೇಕೆಂಬುದಾಗಿ ಕ್ರಿಸ್ತೇಶ್ವರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕ ತಂದೆಯೇ. ಗಟ್ಟಿಯ ಒಂದ್ಸಾರಿ ಸ್ತೋತ್ರ ಹೇಳೋಣ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಆತ್ಮನಿಂದ ಉಂಟಾಗೋ ಫಲವೇನೆಂದರೆ, ದೇವರ ಆತ್ಮನಿಂದ ಉಂಟಾಗೋ ಫಲ. ದೇವರಾತ್ಮನ ಎಷ್ಟನ ನಂಬ್ತೀರಾ? ಪರಿಶುದ್ಧಾತ್ಮನ ಎಷ್ಟನ ನಂಬ್ತೀರಾ? ಎಲ್ಲ ನಂಬ್ತೀರಾ, ಆದ್ರೆ ಯಾರಿಗೂ ಆತ್ಮ ಇಲ್ಲ ಅಷ್ಟೇ ಅಲ್ವಾ? ಬೆಂಗಳೂರು ಎಷ್ಟು ಜನ ಗೊತ್ತು ಅಂದ್ರೆ ಎಲ್ಲರಿಗೂ ಗೊತ್ತು. ಎಷ್ಟು ಜನ ನೋಡಿದ್ದೀರಿ ಅಂದ್ರೆ ಕೆಲವರೇ ನೋಡಿದ್ದೀವಿ. ಹಲ್ಲೆಲೂಯಾ. ಪರಿಶುದ್ಧಾತ್ಮನ ಕುರಿತಾದ ಆಳವಾದ ತಿಳುವಳಿಕೆ ಇಲ್ಲದೆ ಪರಿಶುದ್ಧಾತ್ಮನ ನಮ್ಮನ್ನು ಹೇಗೆ ಆಳ್ತಾನೋ ನಮಗೆ ಅರ್ಥ ಆಗಲ್ಲ. ಹಲ್ಲೆಲೂಯಾ. ಇವತ್ತು ಆತ್ಮನಿಲ್ಲದ ಆರಾಧನೆ, ಆತ್ಮನ ನಡೆಸುವಿಕೆಯಿಲ್ಲದೆ ಆತ್ಮಿಕ ಜೀವಿತ, ಅದು ಬರಡು ಭೂಮಿ, ನೀರಿಲ್ಲದ ನದಿ, ಆಮೇಲೆ ಬಲವಿಲ್ಲದ ಶರೀರ. ನೋಡಿ, ಸಭೆಯನ್ನು ಸ್ಥಾಪಿಸಿದವರೇ ಪರಿಶುದ್ಧಾತ್ಮನು. ಪಂಚಾಶತ್ವದ ದಿನದಲ್ಲಿ ಸಭೆಯನ್ನು ಆರಂಭ ಮಾಡಿದ್ದು ಯಾರ ಮೂಲಕ? ಪರಿಶುದ್ಧಾತ್ಮನ ಮೂಲಕ ದೇವರು ಆರಂಭ ಮಾಡಿದನು. ಅಂದ್ರೆ ಈ ಸಭೆಯ ಸ್ಥಾಪಕ ಯಾರು? ಪರಿಶುದ್ಧಾತ್ಮ ದೇವರು. ಆ ಪರಿಶುದ್ಧಾತ್ಮನು ಕೊಡುವ ಫಲ ಏನಂದ್ರೆ, ಅದು ಆ ಫಲ ಈ ಮರದಲ್ಲಿ ಕಾಣಬೇಕಂತ. ಯಾವುದು ಮರ? ನಾವೇ ಮರ. ಹೇಳ್ರಿ, ನಾವೇ ಮರ. ಈ ಮರದಲ್ಲಿ ಯಾವ ಫಲ ಬರಬೇಕು? ಪವಿತ್ರಾತ್ಮನು ಕೊಡುವ ಫಲ ಬರಬೇಕು. ಹಲ್ಲೆಲೂಯಾ. ಪವಿತ್ರಾತ್ಮನು ಕೊಡುವ ಫಲ ಏನೆಂದರೆ, ಒಂದು, ಆ ಫಲದಲ್ಲಿ ಏನಿರ್ತದಂತೆ? ಪ್ರೀತಿ ಇರ್ತದೆ. ಹಲ್ಲೆಲೂಯಾ. ಇದೆಯಾ ನಿಮ್ಮಲ್ಲಿ ಪ್ರೀತಿ? ಹಲ್ಲೆಲೂಯಾ. ಅಲ್ಲ, ಈ ಕಡೆ ನೋಡಿ ಹೇಳಿ, ಪ್ರೀತಿ ಇದೆಯಾ? ಆ ತಲೆ ಬಾಗಿರೋ ಯಾವ ಮೇಲೆ ತಪ್ಪ ಸ್ವಲ್ಪ. ಈ ಭಾಗವತಾನೆ ಚೆನ್ನಾಗಿ ಬೈಬಲ್. ಪ್ರೀತಿ ಏನು? ಪ್ರೀತಿ ಕ್ರಿಸ್ತನ ಪ್ರೀತಿ, ದೈವಿಕವಾದ ಪ್ರೀತಿ, ಆತ್ಮಿಕವಾದ ಪ್ರೀತಿ ಇದೆಯಾ? ಹಲ್ಲೆಲೂಯಾ. ಸಾಮಾನ್ಯ ಪ್ರೀತಿ ಅಂದ್ರೆ ಎಲ್ಲೆಲ್ಲೋ ಹೋಗ್ಬಿಡ್ತದೆ ನಮ್ಮ ಮನಸ್ಸು. ಶಾರೀರಿಕವಾದಂತ ಪ್ರೀತಿ ಅಲ್ಲ ಇದು, ಮಾಂಸಕ್ಕೆ ಸಂಬಂಧಪಟ್ಟಂತ ಪ್ರೀತಿ ಅಲ್ಲ. ಆತ್ಮನ ಕೊಡುವಂತ ಫಲದಲ್ಲಿ ಒಂದು ಪ್ರೀತಿ. ಈ ಪ್ರೀತಿ ಅನುಭವ ಸವಿದು ನೋಡಿರುವರಾದ ನೀವು ಆ ಪ್ರೀತಿಯನ್ನು ಫಲಿಸಬೇಕಂತೆ. ಹಲ್ಲೆಲೂಯಾ. ಏನಾಗಿದೆ ಪ್ರೀತಿ ಗೊತ್ತಾ? ಪರಿಶುದ್ಧಾತ್ಮನ ಪ್ರೀತಿಗೆ ಏನು ಗುರುತು ತೋರಿಸಿದಾನೆ ಸತ್ಯವೇದದಲ್ಲಿ ಅಂದ್ರೆ, ಒಂದು ಯೋಹಾನ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ ಓದಿ ಒಂದ್ಸರಿ. ಒಂದು ಯೋಹಾನ ಪತ್ರಿಕೆ 4:16. ದೇವರು ನಮ್ಮಲ್ಲಿಟ್ಟಿರುವ ದೇವರು ಪ್ರೀತಿಯಾಗಿದ್ದಾನೆ. ಏನಾಗಿದ್ದಾನಂತೆ? ಅದೇ ದೇವರು ಪ್ರೀತಿ ಸ್ವರೂಪಿ. ದೇವರೇನಾಗಿದ್ದಾನೆ? ಪ್ರೀತಿ ಸ್ವರೂಪಿ ಅಥವಾ ಪ್ರೀತಿಯಾಗಿದ್ದಾನೆ. ದೇವರೇ ಪ್ರೀತಿ ಅಂತ ಅಂದ್ರೆ ನಿಮ್ಮಲ್ಲಿ ಯಾರಿರ್ಬೇಕು? ಹಲ್ಲೆಲೂಯಾ. ದೇವರು ಇರಬೇಕು. ಕ್ರಿಸ್ತನು ಇದ್ದರೆ ನಿಮ್ಮಲ್ಲಿ ಪ್ರೀತಿ ಇದೆ ಅಂತ ಅರ್ಥ. ಕ್ರಿಸ್ತನಿಲ್ಲದೆ ಬದುಕುವಂತವ್ರು ಇದ್ದಾರೆ ಅನೇಕರು. ಕ್ರಿಸ್ತನೇ ಆ ಪ್ರೀತಿ, ಕ್ರಿಸ್ತನೇ ಆ ಸ್ವರೂಪ. ಆ ಕ್ರಿಸ್ತನ ಸ್ವರೂಪವೇ ಪ್ರೀತಿ. ಆ ಪ್ರೀತಿ ಇಲ್ಲದೆ ಬದುಕುವಂತ ವಿಶ್ವಾಸಿಗಳು, ಸೇವಕರುಗಳು, ಸಭೆಗಳು ಸಾಕಷ್ಟು ಭೂಮಿಯಲ್ಲಿ ಇವತ್ತು ಕೂಡ ಇದೆ. ಆಮೇನ್. ಪ್ರೀತಿಗೆ ಅರ್ಥನೇ ಗೊತ್ತಿಲ್ಲದೆ ಇರುವಂತವ್ರು ಇದ್ದಾರೆ. ಈ ಪ್ರೀತಿಗೆ ಅರ್ಥ, ಪ್ರೀತಿಗೆ ಅಡ್ರೆಸ್ ಯಾರಂದ್ರೆ ಯೇಸು ಸ್ವಾಮಿ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಅಪೊಸ್ತಲನಾದ ಯೋಹಾನನು ಬರೆಯುವಾಗ ಪ್ರೀತಿ ಬಗ್ಗೆ ಅನೇಕ ಸಾರಿ ಬರೀತಾನೆ. ಒಂದು ಆತನ ಸುವಾರ್ತೆಯಲ್ಲಾಗಲಿ ಪತ್ರಿಕೆಗಳಾಗಲಿ
ದೇವರು ಪ್ರೀತಿ ಸ್ವರೂಪನು, ಪ್ರೀತಿ ಇಲ್ಲದೇವರು ಅವನು ಈ ರೀತಿ ಇರ್ತಾನೆ, ಪ್ರೀತಿ ಇದ್ರೆ ಈ ರೀತಿ ಇರ್ತಾನೆ, ಪ್ರೀತಿ ಬಗ್ಗೆನೇ ಪರಿಚಯ ಮಾಡ್ತಾನೆ. ಹಲ್ಲೆಲೂಯ. ಸುಮಾರು 93 ಸಾರಿ ಆತನ ಪ್ರೀತಿ ಬಗ್ಗೆ ಮಾತಾಡ್ತಾನೆ. ಹಲ್ಲೆಲೂಯ. ಅಂದ್ರೆ ಪ್ರೀತಿ ದೇವರಾಗಿದ್ದಾನಂತೆ. ಪ್ರೀತಿ ದೇವರಲ್ಲಿ ಮಾತ್ರವೇ ಮೊದಲು ಈ ಲೋಕಕ್ಕೆ ಪರಿಚಯ ಆಯ್ತು. ಹಲ್ಲೆಲೂಯ. ಹಾಗಾದ್ರೆ ಆತ್ಮನ ಫಲದಲ್ಲಿ ಮೊದಲನೇ ಪಾಲು, ಮೊದಲನೇ ಭಾಗ ಯಾವುದಂದ್ರೆ ಪ್ರೀತಿ. ಪ್ರೀತಿ ಇಲ್ಲದವರಾಗಿದ್ದರೆ ಆತ್ಮ ಇಲ್ಲದವರಾಗಿದ್ದೇವೆ. ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯ. ಒಂದು ಥೆಸಲೋನಿಕ 4:9 ಓದಿದ್ರೆ ಸರಿ. ಒಂದು ಥೆಸಲೋನಿಕದವರು ಬರೆದ ಪತ್ರಿಕೆ 4:9 ವಚನ. ಸಹೋದರ ಸ್ನೇಹ ವಿಷಯದಲ್ಲಿ ಸಹೋದರ ಸ್ನೇಹ ವಿಷಯದಲ್ಲಿ ನಿಮಗೆ ಬರೆಯುವುದು ಅವಶ್ಯವಿಲ್ಲ, ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಉಪದೇಶವನ್ನು ನೀವೇ ದೇವರಿಂದ ಹೊಂದಿದವರಾಗಿದ್ದು ದೇವರಿಂದ ನೀವೇ ಹೊಂದಿದವರಾಗಿದ್ದೀರಾ. ಹಲ್ಲೆಲೂಯ. ಸಹೋದರ ಸ್ನೇಹದಲ್ಲಿ ನಿಮ್ಮ ಪ್ರೀತಿ ವ್ಯಕ್ತವಾಗಬೇಕು, ನಿಮ್ಮ ಪ್ರೀತಿ ತೋರಿಸಲ್ಪಡಬೇಕು. ಯಾಕಂದ್ರೆ ಕ್ರಿಸ್ತನ ಪ್ರೀತಿ ಸಹೋದರ ಸ್ನೇಹದಲ್ಲಿ ಅದು ಪ್ರಕಟವಾಗ್ತಾ ಇರ್ತದೆ. ಆಮೆನ್. ಹಲ್ಲೆಲೂಯ. ನೀನು ಮತ್ತೊಬ್ಬನನ್ನು ಪ್ರೀತಿಸುವುದರ ಮೂಲಕ ಕ್ರಿಸ್ತನ ಪ್ರೀತಿ ನಿನ್ನಲ್ಲಿ ತೋರಿ ಬರ್ತದಂತೆ. ಎಲ್ಲ ಬರೀತಾ ಇದ್ದೀರಲ್ಲ, ಏನ ಸ್ಟೋರಿ ಬರೀತಾ ಇದ್ದೀರ ಹೆಂಗೆ? ಹಲ್ಲೆಲೂಯ. ನೀನು ನಿನ್ನ ಸಹೋದರನನ್ನು ಪ್ರೀತಿಸುವುದರ ಮೂಲಕ ನಿನ್ನಲ್ಲಿ ಯೇಸುವಿನ ಪ್ರೀತಿ ಇದೆ, ನಿನ್ನಲ್ಲಿ ದೇವರಿದ್ದಾನೆ ಅನ್ನೋದು ನೀನು ಪ್ರಕಟಣೆ ಮಾಡ್ತಾ ಇದೀಯ. ತೋರಿಸ್ತಾ ಇದ್ದೀರಾ ಪ್ರೀತಿ? ತೋರ್ತಾ ಇದೆಯಾ ನಮ್ಮಲ್ಲಿ ಆ ಪ್ರೀತಿ? ಹಲ್ಲೆಲೂಯ. ಯಾರಾದ್ರೂ ನಮಗೇನಾದ್ರೂ ಸ್ವಲ್ಪ ಸಮಸ್ಯೆ ಮಾಡಿದ್ರು, ಏನಾದ್ರೂ ಕೇಡನ್ನು ಬಗೆದಿರು ಸಹ, ಏನಾದ್ರೂ ಅನ್ಯಾಯ ಮಾಡಿದ್ರು ಸಹ, ನಿನ್ನ ಪ್ರೀತಿಯಿಂದ, ನಿನ್ನಲ್ಲಿರೋ ದೇವರ ಪ್ರೀತಿಯಿಂದ ಅವನು ಕ್ಷಮಿಸ್ತಾ ಇದೀಯಾ? ಮತ್ತೆ ಅವನನ್ನು ಅದೇ ಪ್ರೀತಿಯಿಂದ ನೀನು ಪ್ರೀತಿಸ್ತಾ ಇದೀಯಾ? ಹಲ್ಲೆಲೂಯ. ಈ ಲೋಕವನ್ನು ಕ್ರಿಸ್ತನ ಜಯಿಸಿದ್ದೇ ಪ್ರೀತಿ ಎಂಬ ಆಯುಧದಿಂದಲ್ವಾ? ಆತನ ಪ್ರೀತಿ ಎಂಬ ಆಯುಧದಿಂದಲೇ ಈ ಲೋಕವನ್ನು ಜಯಿಸಿದನಲ್ವಾ? ಆ ಪ್ರೀತಿ ನಮ್ಮಲ್ಲಿ ಮೊದಲು ಫಲಿಸಬೇಕಂತ ನೋಡಿ. ಪ್ರೀತಿ ಇಲ್ಲದ ಸಭೆ ಕ್ರಿಸ್ತನಿಲ್ಲದ ಸಭೆ. ಹೌದಾ? ಯೇಸು ನಿನ್ನಲ್ಲಿ ಇಲ್ಲದಿದ್ದರೆ ಪ್ರೀತಿ ನಿನ್ನಲ್ಲಿ ಇಲ್ಲ. ಪ್ರೀತಿ ನಿನ್ನಲ್ಲಿ ಇಲ್ಲದಿದ್ದರೆ ಯೇಸು ನಿನ್ನಲ್ಲಿ ಇಲ್ಲ. ಆಮೆನ್. ಅಂದ್ರೆ ಪ್ರೀತಿಗೆ ಪ್ರತಿಫಲವಾದವರು ನಾವೇ ಆಗಿರಬೇಕು. ಹಲ್ಲೆಲೂಯ. ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ ಫಲಿಸುವಂತೆ ಆತ್ಮನು ಮಾಡ್ತಾನಂತೆ. ಹಲ್ಲೆಲೂಯ. ಎರಡನೇದಾಗಿ ಸಂತೋಷ. ಸಂತೋಷ ಎಲ್ಲಿದ್ದಾನೆ ಈ ಸಂತೋಷ? ಯಾರಾಗಿದ್ದಾನೆ ಸಂತೋಷ? ಹೇಗಿರುತ್ತದೆ ಸಂತೋಷ? ಹಲ್ಲೆಲೂಯ. ಹಲ್ಲೆಲೂಯ. ಸಂತೋಷ ಅಂದ್ರೆ ನಾವು ನಮ್ಮ ಮನೆಯಲ್ಲಿ ಖುಷಿ ಪಡೋದು ಅನ್ಕೊಂಡಿರ್ತೀವಿ. ಹಲ್ಲೆಲೂಯ. ನೀವಿಬ್ಬರು ಫ್ರೆಂಡ್ಸ್ ಒಂದ್ ಕಡೆ ಸೇರಿದಾಗ ಭಾರಿ ಸಂತೋಷ ಆಯ್ತು ನಿನ್ನ ನೋಡಿದ್ದು. ಹಲ್ಲೆಲೂಯ. ಇನ್ನು ಕೆಲವರು ಹೊಸದಾಗಿ ಬಂಧುಗಳು ಅಥವಾ ಇನ್ನೊಬ್ರು ಯಾರೋ ಬಂದಾಗ ಅವ್ರನ್ನ ಮೀಟ್ ಮಾಡಿದಾಗ ತುಂಬಾ ವರ್ಷಗಳಾದ ಮೇಲೆ ನೀನು ನಾನು ಭೇಟಿಯಾಗಿದ್ದೇವೆ, ಬಹಳ ಸಂತೋಷದ ದಿನ ಇವತ್ತು ನನ್ನ ಜೀವನದಲ್ಲಿ ಅಂತ ಹೇಳ್ತಿರ್ತೀವಿ. ಆದರೆ ಕ್ರೈಸ್ತತ್ವದಲ್ಲಿ, ಕ್ರಿಸ್ತನ ಒಂದು ಪ್ರೀತಿಯಲ್ಲಿ, ಸಭೆಯಲ್ಲಿ ಆತ್ಮನ ಮೂಲಕ ದೇವರು ಕೊಡುವಂತ ಎರಡನೆಯ ಫಲ ಏನು ಗೊತ್ತಾ? ಸಂತೋಷ. ಹಲ್ಲೆಲೂಯ. ಫಿಲಿಪ್ಪಿ 4:4 ಯಾವಾಗಲೂ ಸಂತೋಷ ಪಡಿರಿ, ಸಂತೋಷ ಪಡಿರಿ ಎಂದು ನಾನು ತಿರುಗಿ ನಿಮಗೆ ಹೇಳ್ತಾ ಇದ್ದೀನಿ. ಮೊದಲೊಂದು ಸಾರಿ ಹೇಳಿರ್ಬೇಕು ಹಂಗಾದ್ರೆ ಅಲ್ವಾ? ಈಗ 3:1 ಓದಿರಿ. ಕಡೆ ಮಾತೇನೆಂದ್ರೆ, ನನ್ನ ಸಹೋದರರೇ ಕರ್ತನಲ್ಲಿ ಸಂತೋಷ ಪಡಿ. ಹಲ್ಲೆಲೂಯ. ಹಲ್ಲೆಲೂಯ. ನೀವು ಏನೇ ಅಂತರಲ್ಲೆಲ್ಲ ಸಂತೋಷ ಪಡ್ತಾ ಇದ್ದೀರಿ ಅನ್ನೋ ಇದುವರೆಗೂ. ಆದ್ರೆ ಇವತ್ತು ದೇವರ ವಾಕ್ಯ ನಿಮಗೆ ಹೇಳ್ತಾ ಇದೆ, ನೀವು ಕರ್ತನಲ್ಲಿ ಮಾತ್ರವೇ ಸಂತೋಷ ಪಡಿ. ನಿಮಗೆ ಲೋಕದಿಂದ ಏನೆಲ್ಲ ಬಂದರೂ ಸಂತೋಷ ಇಲ್ಲ, ಅದು ಸಂತೋಷ ಸಿಗಲ್ಲ. ಅದರಲ್ಲಿ ಹುಡುಕಬೇಡಿ, ಅದರಲ್ಲಿ ಸಂತೋಷನ. ಕ್ರಿಸ್ತನಲ್ಲಿ ನಿನಗೆ ದೇವರು ಸಂತೋಷ ಕೊಟ್ಟಿದ್ದಾನೆ. ನೀನು ಕರ್ತನಲ್ಲಿ ಸಂತೋಷ ಪಡು. ನಾನು ಕರ್ತನಲ್ಲಿ ಇರೋದ್ರಿಂದ ನನಗೆ ಸಂತೋಷ, ನಾನು ಕರ್ತನಲ್ಲಿ ಜೀವಿಸ್ತಾ ಇರೋದು ನನಗೆ ಸಂತೋಷ ಅಂತ ಹೇಳುವಂತ ಮಾತು ನಿಮ್ಮ ಹೃದಯದಿಂದ ಬರಬೇಕು. ಆಮೆನ್. ಯಾವಾಗ ಸಂತೋಷ ಅಂದ್ರೆ ಏನೋ ತಿಂದಾಗಲೋ, ಕುಡಿದಾಗಲೋ, ಬಂದಾಗಲೋ, ಮಾತಾಡಿದಾಗಲೋ, ಹೋದಾಗಲೋ ಅಲ್ಲ. ಯಾವುದೋ ಒಂದು ವಿಶೇಷ ಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಖುಷಿ ಪಟ್ಟು ದೊಡ್ಡ ಫೋಟೋ ಹಿಡ್ಕೊಂಡ್ ಬಂದು ಫ್ರೇಮ್ ಹೊಡಿಸ್ಕೊಂಡು ಮನೇಲಿ ಇಟ್ಕೊಂತೀವಿ ನಾವು.
ನಿಜವಾದ ಸಂತೋಷ ಯಾವಾಗ ಗೊತ್ತಾ? ನೀನು ಕ್ರಿಸ್ತನಲ್ಲಿದ್ದರೆ ಸಂತೋಷ. ನೀನು ಸಂತೋಷ ಪಡಬೇಕಾಗಿರೋದು ಎಲ್ಲಿ ಗೊತ್ತಾ? ಕರ್ತನಲ್ಲಿ. ಆಮೆನ್. ನೀನು ಇನ್ನೂ ಕರ್ತನಲ್ಲಿದ್ದರೆ ಸಂತೋಷ ಪಡು. ಇವತ್ತು ನೀನು ಒಂದು ವೇಳೆ ನೀನು ಕರ್ತನಲ್ಲಿ ಇಲ್ವಾ, ದುಃಖ ಪಡು. ಹಲ್ಲೆಲೂಯಾ. ಅದಕ್ಕೆ ದೇವರ ಮಾತು ಹೇಳ್ತಾ ಇದೆ, ಪರಿಶುದ್ಧಾತ್ಮನ ಫಲವೇನೆಂದರೆ ಕರ್ತನಲ್ಲಿ ಸಂತೋಷ ಪಡ್ಬೇಕಂತ. ಹಲ್ಲೆಲೂಯಾ. ನಾನು ಜಾಸ್ತಿ ವರ್ಷಕ್ಕೆ ಹೋಗಲ್ಲ, ಬೇಗ ಹೋಗ್ಬಿಡ್ತೇನೆ. ನೆಕ್ಸ್ಟ್, ಸಮಾಧಾನ. ಮೂರನೇದು ಯಾವುದು? ಸಮಾಧಾನ. ಏನು ಸಮಾಧಾನ? ಹೇಗಿರ್ತದೆ? ಸಮಾಧಾನವಾಗಿರ್ಬೇಕಂತೆ. ಹಂಗಂದ್ರೆ ಮೌನವಾಗಿ ಒಂದು ಕಡೆ ಕೂತ್ಕೊಂಡ್ಬಿಡೋದಾ? ಯಾರ ಜೊತೆನೂ ಮಾತಾಡದೆ, ಯಾರೊಂದಿಗೂ ಸೇರಿಕೊಳ್ಳದೆ ಹಂಗೇ ಮೌನವಾಗಿದ್ದರೆ ಸಮಾಧಾನವಾಗಿರ್ತದಪ್ಪ ಅಂತ ಅಂದ್ಕೊಳ್ಳೋದಾ? ಹಾಗಿದ್ದರೆ ಸಮಾಧಾನ ಇರ್ತದ? ಹೋಗ್ಲಿ, ನೀವು ಕಣ್ಣು ಮುಚ್ಚಿದ್ರೆ ನಿಮ್ಮ ಎದುರುಗಡೆ ಎಲ್ಲ ಬರ್ತಾ ಇರ್ತದಲ್ಲ. ಇಲ್ಲಿ ಸಮಾಧಾನ ಎಲ್ಲಿದೆ? ಅಲ್ಲಿ ನೀನು ಮಾಡಿರೋದು, ಇನ್ನೊಬ್ಬರು ನಿನ್ಗೆ ಅಂದಿರೋದು, ಮತ್ತೊಬ್ಬರು ನಿನಗೆ ಮಾಡಿರೋದು ಎಲ್ಲ ಕಣ್ಣೆದುರಿಗೆ ಮನಸ್ಸಿನಲ್ಲಿ ಬರ್ತಾನೆ ಇದೆಯಲ್ಲ, ಸಮಾಧಾನ ಎಲ್ಲಿದೆ? ಹಲ್ಲೆಲೂಯಾ. ಪರಿಶುದ್ಧಾತ್ಮನು ಕೊಡು ಸಮಾಧಾನ ಏನು ಗೊತ್ತಾ? 1 ಥೆಸಲೋನಿಕದವರ ಪತ್ರಿಕೆ 5:13 ಕೊನೆಯ ಭಾಗ, 5ನೇ ಅಧ್ಯಾಯ 13ನೇ ವಚನದ, ನಿಮ್ಮೊಳಗೆ ಸಮಾಧಾನವಾಗಿರ್ರಿ. ಹಲ್ಲೆಲೂಯಾ. ಎಲ್ಲಿದೆ ಸಮಾಧಾನ? ನಮಗೆ ಸಮಾಧಾನ ಇಲ್ಲ. ಅದಕ್ಕೆ ಪರಿಶುದ್ಧಾತ್ಮನು ಏನ್ ಹೇಳ್ತಾ ಇದ್ದಾನೆ? ನಿಮ್ಮೊಳಗೆ ಸಮಾಧಾನ ಇರಬೇಕು. ಇದು ನಾನು ಕೊಡುವ ಫಲ. ಆಮೆನ್. ಯಾರು ನಮ್ಮಲ್ಲಿ ಅಂದ್ರೆ ಸಹೋದರರೊಂದಿಗೆ, ಸಹೋದರಿಯರೊಂದಿಗೆ ಹೆಂಗಿರ್ಬೇಕು ನೀವು? ಸಮಾಧಾನವಾಗಿರೋದಂದ್ರೆ ಎದುರು ಸಿಕ್ಕಿದಾಗ ಮಾತ್ರ ಪ್ರೈಸ್ ಲಾರ್ಡ್ ಸಿಸ್ಟರ್, ಪ್ರೈಸ್ ಲಾರ್ಡ್ ಬ್ರದರ್ ಅಂತ ಹೇಳ್ಬಿಟ್ಟು ಮುಖ ತಿರ್ಗಿಸ್ಕೊಂಡು ಹೋಗೋದಲ್ಲ. ಸಮಾಧಾನ ಹೇಗಿರ್ತದೆ? ಹೃದಯಪೂರ್ವಕವಾಗಿ ಬರ್ಬೇಕು. ಹೃದಯಪೂರ್ವಕವಾಗಿ, ಮನಸ್ಫೂರ್ತಿಯಾಗಿ, ಒಬ್ಬರನ್ನೊಬ್ಬರು ಕ್ಷಮಿಸುವವರು, ಒಬ್ಬರನ್ನೊಬ್ಬರು ಕಾದುಕೊಳ್ಳುವವರು, ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಿ ಸಮಾಧಾನದಿಂದ ನೀವು ಕಟ್ಟಲ್ಪಡ್ತಾ ಇರಬೇಕು. ಪರಿಶುದ್ಧಾತ್ಮನಿದ್ದರೆ ಈ ಸಮಾಧಾನ ನಮ್ಮಲ್ಲಿ ಇರ್ತದಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಮಾಧಾನ ಇಲ್ಲದ ಸಭೆ ಹೆಂಗಿರ್ತದೆ? ಅಥವಾ ಸಮಾಧಾನ ಇಲ್ಲದೆ ಇರೋ ಮನೆ ಹೆಂಗಿರ್ತದೆ? ಜಗಳ ಗಂಟರು, ಜಗಳದ ಮನೆ. ನೀವು ಜ್ಞಾನೋಕ್ತಿಗಳಲ್ಲಿ ಈ ಮಾತು ಓದಿದ್ದೀರಾ? ಜಗಳ ಮಾಡೋ ಮನೆಯಲ್ಲಿ ಮೃಷ್ಟಾನ್ನ ಭೋಜನ ತಿನ್ನೋದಕ್ಕಿಂತ ಒಣ ತುತ್ತೆ ಮೇಲಂತೆ. ಹಲ್ಲೆಲೂಯಾ. ಸಮಾಧಾನ ಇಲ್ಲದವ್ರ ಮಧ್ಯದ ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಬಿರಿಯಾನಿನೋ ದೊಡ್ಡ ದೊಡ್ಡ ಆಹಾರ ಪದಾರ್ಥ ಮಾಡಿ ಪಂಕ್ತಿ ಮಾಡಿ ಅವ್ರು ಹಾಕ್ತಾ ಇದ್ರೆ ಗುಣಕ್ಕೊಂಡು ಜಗಳ ಮಾಡಿಕೊಂಡು ತಗೊಂಬ ಇಲ್ಲಿ ಹಾಕಿ ಅವನಿಗೆ, ಇವನೇನ್ ತಿಂತಾನೆ ಇದೆ, ಇನ್ನೂ ಎದ್ದೇಳ್ತಾನೆ ಇಲ್ಲ, ಹಾಕೇನೋ ಒಂಚೂರು ಅಂದ್ರೆ ಹೆಂಗಿರ್ತದೆ? ಬಾ, ಎಷ್ಟು ಸಮಾಧಾನ ಮನೆ ಅಲ್ವಾ? ಹೊಟ್ಟೆ ತುಂಬಾ ತಿನ್ಬೋದು ಆ ಮನೆಯಲ್ಲಿ. ಹಲ್ಲೆಲೂಯಾ. ಕೆಲವು ಮನೆಗಳು ಹೆಂಗಿರ್ತದಂದ್ರೆ ಅವ್ರ ಮನೆಗೆ ಹೋದ್ರೆ ಹೊರಗಡೆನೆ ಬರಲ್ಲ, ಮಾತಾಡೋಕ್ಕೂ ಬರಲ್ಲ. ಅವ್ರ ರೂಮಲ್ಲೇ ಇದ್ಕೊಂಡು ಮಾತಾಡ್ಕೊಂಡಿರ್ತಾರೆ. ಅಡಿಗೆ ಮನೆಯಲ್ಲಿದ್ರೆ ಆ ಅಮ್ಮ ಹೊರಗಡೆನೆ ಬರಲ್ಲ. ಈ ಅಪ್ಪ ಒಳಗಡೆ ಕೂತ್ಕೊಂಡ್ರೆ ಅಥವಾ ಬಾತ್ರೂಮ್ಗೆ ಹೋದ್ರೆ ಮೊಬೈಲ್ ಹಿಡ್ಕೊಂಡು ಹೊರಗಡೆನೆ ಬರಲ್ಲ. ಏನ್ ಸಿಸ್ಟರ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಬಂದೆ ಇರಿ ಸಮಾಧಾನ ಅಂತ ಹೇಳ್ಕೊಂಡೇ ಅವ್ರ ಮನೆ ಕೆಲಸಗಳೆಲ್ಲ ಮಾಡ್ಕೊಂಡು, ಇಲ್ಲ ಮಕ್ಕಳಿಗೆ ರೆಡಿ ಮಾಡ್ತಾ ಇರ್ತಾರೆ. ಇವಾಗ ತಾನೇ ಬಂದವರು, ಈ ದರಿದ್ರನ ಬೇಗ ರೆಡಿ ಆಗಲ್ಲ, ಎದ್ದೇಳು ನಡಿ ಓಡು ಅಂತ ಜಗಳ ಮಾಡಿಕೊಂಡು ಆದ್ರೆ ಎದುರುಗಡೆ ಬಂದ ಪ್ರೈಸ್ ಲಾರ್ಡ್ ಸಿಸ್ಟರ್, ಪ್ರೈಸ್ ಲಾರ್ಡ್ ಪಾಸ್ಟಪ್ಪ, ಹೀಗೆಲ್ಲ ಮಾತಾಡ್ತಾರೆ ಅಲ್ವಾ? ಏನ್ ಮಾಡ್ತದೆ? ಏನು ಸಮಾಧಾನ ಅನ್ನೋದು ಮನೆ? ಆ ಮನೆಯಲ್ಲಿ ಏನಾದ್ರೂ ಟೀ ಕುಡಿದ್ರು ಕೂಡ ನಮಗೆ ಏನ್ ಶಾಪ ತಡ್ತದೆ ಅನ್ನೋ ಗೊತ್ತಿಲ್ಲ. ಹಲ್ಲೆಲೂಯಾ. ಸಮಾಧಾನವು ಪರಿಶುದ್ಧಾತ್ಮನಿಂದ ನಮಗೆ ಬರುವುದಾದರೆ ನೀನು ಎಂತ ಇಕ್ಕಟ್ಟಿನಲ್ಲಿದ್ದರೂ ನಿನ್ನ ಮನಸ್ಸು ಚಂಚಲ ಆಗಲ್ಲ, ನಿನ್ನ ಬಾಯಿ ಗಡಿಬಿಡಿ ಒಳಗಾಗಲ್ಲ. ಹಲ್ಲೆಲೂಯಾ. ನಿನ್ನ ಮನಸ್ಸು ದೇವರಲ್ಲಿ ಶಾಂತವಾಗಿರುತ್ತದೆ. ಆಮೆನ್. ಆ ಶಾಂತವಾದ ಸ್ವಭಾವ ಕೊಡುವುದೇ ಪರಿಶುದ್ಧಾತ್ಮನ. ಆಮೆನ್. ಹಲ್ಲೆಲೂಯಾ. ಅದಕ್ಕೆ ಸಮಾಧಾನ ಕೊಡುವುದೇ ಪರಿಶುದ್ಧಾತ್ಮನು. ಆತ್ಮನ ಗಲಿಬಿಲಿಗೆ ಕಾರಣವಲ್ಲ, ಸಮಾಧಾನಕ್ಕೆ ಕಾರಣನಂತೆ. ಹಲ್ಲೆಲೂಯಾ. ದೀರ್ಘ ಶಾಂತಿ. ನೆಕ್ಸ್ಟ್ 4ನೇದಾ? ದೀರ್ಘ ಶಾಂತಿ. ಶಾಂತಿ ಗೊತ್ತು, ಈ ದೀರ್ಘ ಯಾರು ಗೊತ್ತಿಲ್ವಲ್ಲ ನಿಮ್ಗೆ. ಆಮೇಲೆ ಹಲ್ಲೆಲೂಯಾ. ನನಗೆ ಶಾಂತಿ ಗೊತ್ತು ಪಾಸ್ಟರ್, ಈ ದೀರ್ಘ ಶಾಂತಿ ಯಾರು ಗೊತ್ತಿಲ್ಲ. ಅದು ದೀರ್ಘ ಶಾಂತಿ ಅಂದ್ರೆ ಏನು?
ತುಂಬಾ ತಾಳ್ಮೆಯಿಂದ ಇರೋದು. ಓಕೆ, ಹಾ, ಸಹಿಸ್ಕೊಳ್ಳೋದು, ಎದುರು ನೋಡುವಂಥದ್ದು. ಹಲ್ಲೆಲೂಯಾ. ದೀರ್ಘ ಶಾಂತಿ ಅಂದ್ರೆ ನೀನು ಕಷ್ಟಗಳ ಮಧ್ಯದಲ್ಲಿ, ದುಃಖದ ಮಧ್ಯದಲ್ಲಿ ಏನಾಗಿದ್ರು ಕೂಡ ನಿನ್ನ ನಿರೀಕ್ಷೆ ಬಗ್ಗೆ ನೀನು ಎಡಬಿಡದೆ ಕಾಯ್ಕೊಂಡಿರುವುದು ಅಷ್ಟೇ. ಯಾವ ವಿಧವಾದ ಅಪನಂಬಿಕೆ, ಯಾವ ವಿಧವಾದ ಗಡಿಬಿಡಿಗೆ ಕಾರಣ ಆಗದೆ ನಿನ್ನ ಮನಸ್ಸನ್ನು ಶಾಂತಪಡಿಸಿಕೊಂಡು ಅದು ಸಿಗುವವರೆಗೂ ಕಾದುಕೊಂಡಿರುವುದು. ಯಾರಾದ್ರೂ ನಿನ್ನ ಹಿಂಸೆ ಪಡಿಸ್ತಾ ಇದ್ರು, ಯಾರಾದ್ರೂ ನೀನು ತೊಂದರೆ ಪಡಿಸ್ತಾ ಇದ್ರು ಕೂಡ ದೀರ್ಘ ಶಾಂತವಾಗಿರು. ಆಮೇಲೆ ಕರ್ತನು ಒಂದು ದಿನ ನನ್ನನ್ನು ಇದರಿಂದ ಬಿಡಿಸ್ತಾನೆ, ಕರ್ತನು ಒಂದು ದಿನ ಇದರಿಂದ ನನ್ನನ್ನು ಬಿಡುಗಡೆ ಮಾಡ್ತಾನೆ ಅಂತ ಶಾಂತಿಯಿಂದ ಕಾದಿರೋದು. ಹಲ್ಲೆಲೂಯಾ. ಆ ಸ್ವಭಾವ ಕರ್ತನ ಆತ್ಮ ನಮಗೆ ಕೊಡ್ತಾನಂತೆ. ನಾವು ಅನೇಕ ಸಾರಿ ದೀರ್ಘ ಶಾಂತಿಗಿಂತ ಏನಾಗ್ಬಿಡ್ತೀವಿ, ಅಶಾಂತಿಗೆ ಗುರಿ ಆಗ್ತಾ ಇರ್ತೀವಿ. ಯಾರಾದ್ರೂ ನಿಮ್ ಮನೆಯ ಮುಂದೆ ಕಸ ಹಾಕಿದ್ರು ಕೂಡ ನಿಮಗೆ ಅಶಾಂತಿ ಆಗ್ಬಿಡ್ತದೆ ಅಲ್ವಾ? ಅಥವಾ ನಿಮ್ಮ ಮನೆಯ ಮುಂದೆ ಏನಾದ್ರೂ ಒಂದು ಗಲೀಜು ಮಾಡಿದ್ರು ಕೂಡ ನಿಮಗೆ ಅಶಾಂತಿ ಬಂದ್ಬಿಡ್ತದೆ. ಇಲ್ಲವೇ ನೀವು ಕೆಲಸ ಮಾಡೋ ಸ್ಥಳದ ಏನಾದ್ರು ಒಂದು ಸಣ್ಣ ಮಾತಂದು ಬಿಟ್ರು ಕೂಡ ಅವತ್ತೆಲ್ಲ ಅಶಾಂತಿ ಅಶಾಂತಿ ಅಶಾಂತಿ. ಬಾಬಾ ಹಂಗಂದು ಬಿಟ್ಟ, ಹಿಂಗ ಮಾಡ್ಬಿಟ್ರು, ಆ ತರ ಮಾಡ್ಬಿಟ್ರು. ಅತ್ತೆ ಸೊಸೆಯರ ಜಗಳ ಅದಿನ್ನೂ ಭಯಂಕರವಾದದ್ದು. ಅದು ಕೊನೆ ಇಲ್ಲದ ಕಥೆ ಅದು. ಹಲ್ಲೆಲೂಯಾ. ದೀರ್ಘ ಶಾಂತವಾಗಿರೋನು ಏನಾಗ್ತಾನೆ ಗೊತ್ತಾ? ಕರ್ತನ ಕೃಪೆಯನ್ನು ಹೊಂದುತ್ತಾನೆ. ದೇವರ ದಯ ನಿನಗೆ ಸಿಗಬೇಕಾ? ದೇವರ ಬಿಡುಗಡೆ ನಿನಗೆ ಆಗಬೇಕಾ? ಆತ್ಮನು ಕೊಡುವ ಫಲವನ್ನು ನೀನು ಫಲಿಸು. ಏನೇ ಆದರೂ ದೀರ್ಘ ಶಾಂತವಾಗಿರು. ಗಂಡ ಬೈದ್ರು, ಹೆಂಡತಿ ಬೈದ್ರು, ಮಕ್ಕಳು ಬೈದ್ರು, ಇನ್ನೊಂದಂದ್ರು, ಮತ್ತೊಂದು ಬಂದರು, ಆಗದೆ ಹೋದರೂ ಕರ್ತನಿಗೋಸ್ಕರ ಕಾದುಕೊಂಡಿರು. ಆತನ ಸಮಯಕ್ಕಾಗಿ ಕಾದುಕೊಂಡಿರು. ಆತನು ಮಾಡುವವರೆಗೂ ಕಾದುಕೊಂಡಿರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಬೈಬಲ್ ಅಂತ ಒಂದು ದೀರ್ಘ ಶಾಂತಿದ ಕಾದಂತ ಒಬ್ಬ ಬಡ ವಿಧವೆ ಬಗ್ಗೆ ನಾವು ಓದ್ತೀವಿ. ಲೋಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಪ್ರಾರ್ಥನೆಯ ಬಗ್ಗೆ ಯೇಸಪ್ಪ ಮಾತಾಡ್ತಾ ಅಲ್ಲೊಂದು ವಿಧವೆ ಬಗ್ಗೆ ಇದೆ. ಆ ಸಂದರ್ಭ ಹೋದ್ರಿ ಒಂದ್ಸರಿ. 18ನೇ ಅಧ್ಯಾಯ ಲೂಕ. ಲೂಕ ಎಲ್ಲಿದೆ ಗೊತ್ತಾಗ್ಲಿಲ್ಲ ಅನ್ಸದೆ. ಬೇಸರಗೊಳ್ಳದೆ ಆ ಕೆಳಗಡೆ ವಚನಗಳಿಂದ ಹೋದ್ರಪ್ಪ, ಅದು ಬಿಟ್ಟು. ಅದೇನೆಂದರೆ, ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ, ಅವನು ದೇವರಿಗೆ ಭಯಪಡುವನಲ್ವಂತೆ. ಮನುಷ್ಯರನ್ನು ಲಕ್ಷ್ಯ ಮಾಡದೇ ಇದ್ದವನು, ಮನುಷ್ಯರನ್ನು ಕೇರ್ ಮಾಡ್ತಾ ಇರ್ಲಿಲ್ವಂತೆ. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಅದೇ ಊರಿನಲ್ಲಿ ಒಬ್ಬ ಬಡ ವಿಧವೆ ಇದ್ದಳು. ಆಕೆಯು ಆತನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಬೇಕು. ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸಬೇಕಪ್ಪ ಅಂತ ಪ್ರತಿದಿನ ಬಂದು ಕೇಳ್ಕೊಂತ ಇತ್ತಂತೆ. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಅದರ ಬಗ್ಗೆ ಮನಸ್ಸೇ ಕೊಡಲಿಲ್ಲ. ಆಮೇಲೆ ಅವನು ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ, ಮನುಷ್ಯರನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳುವವನಲ್ಲ. ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುತ್ತಿರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ವಿಚಾರಿಸಿ ತೀರ್ಪು ಮಾಡ್ತೀನಿ. ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನನ್ನು ದಣಿಸಿ ನನಗೆ ಸುಸ್ತು ಮಾಡಿದು ಬಿಡ್ತದೆ ಈಕೆ ಅಂತ ಹೇಳ್ತಾ ಇದ್ದಾನೆ. 7ನೇ ವಚನ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡ್ತಾ ಇದ್ದರೆ ಆತನು ಅವರ ವಿಷಯದಲ್ಲಿ ತಡ ಮಾಡಿದರು. ಅವರ ನ್ಯಾಯವನ್ನು ತೀರಿಸದೇ ಇರ್ತಾನ. ನಿಮ್ಮ ಪ್ರಾರ್ಥನೆಗಳಿಗೆ ಬೇಗ ಉತ್ತರ ಬರ್ಬೇಕಂತ ಎದುರು ನೋಡ್ತಾ ಇರ್ತೀರಲ್ವಾ? ಇವತ್ತು ಕೇಳಿದ್ರೆ ಸ್ವಲ್ಪ ಹೊತ್ತಿಗೆ ಆಗ್ಬಿಡ್ಬೇಕು, ಅಥವಾ ಇವತ್ತು ಪ್ರಾರ್ಥಿಸಿದರೆ ನಾಳೆಗೆ ಬಂದ್ಬಿಡ್ಬೇಕು. ಈ ರೀತಿಯಾದ ಟೈಮ್ ಲೈನ್ ಅನ್ನು ಕೊಟ್ಬಿಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಆದ್ರೆ ಆ ಟೈಮ್ ಲೈನ್ ಪ್ರಕಾರ ಬರಲ್ಲ. ಹಲ್ಲೆಲೂಯಾ. ನೀವು ಕೇಳಿಕೊಂಡ ಹಾಗೆ ಸಿಗಲ್ಲ, ನೀವು ಅಂದುಕೊಂಡ ಹಾಗೆ ನಡೆಯಲ್ಲ. ಅದು ಯಾಕೋ ತಡ ಆಗ್ತಾ ಇದೆ ಅಂದಾಗೆಲ್ಲ ನಿಮ್ಮ ಪ್ರಾರ್ಥನೆ ಅದರಲ್ಲಿ ಕಡಿಮೆ ಆಗ್ತಾ ಕೊನೆಗೆ ಪ್ರಾರ್ಥನೆ ಮಾಡೋದು ನಿಲ್ಲಿಸ್ತೀರ ಆ ವಿಷಯದಲ್ಲಿ. ಮತ್ತೆ ನಾವು ಏನಂತ ಟೈಟಲ್ ಕೊಡ್ತೀವಿ ಅದಕ್ಕೆ? ಈ ವಿಷಯದಲ್ಲಿ ದೇವರ ಚಿತ್ತ ಇಲ್ಲ. ನಾವೇ ಮುಕ್ತಾಯ ಬರೆದ್ಬಿಟ್ಟು ಆಮೇನಂತ ಹಾಕ್ಬಿಡ್ತೀವಲ್ಲ ಅಲ್ವಾ?
ಆದ್ರೂ ಒಂದು ಊರಲ್ಲಿ ಒಬ್ಬ ಬಡ ವಿಧವೆ ತನಗೆ ನ್ಯಾಯ ತೀರಿಸಬೇಕೆಂಬುದಾಗಿ ಆ ಊರಲ್ಲಿರುವಂತ ನ್ಯಾಯಾಧಿಪತಿ ಹತ್ರ ಹೋಗಿ ಕೇಳ್ತಾ ಇದೆಯಂತೆ. ಅವನು ಎಂತವನಂದ್ರೆ ಅವನು ದೇವ್ರನ್ನು ಕೇರ್ ಮಾಡಲ್ವಂತೆ ನೋಡಿ. ದೇವರನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳಲ್ಲ, ಮನುಷ್ಯರನ್ನು ಇದ್ದದ್ದು ಲೆಕ್ಕಕ್ಕೆ ತಗೊಳ್ಳಲ್ಲ. ಅಂತ ದುಷ್ಟನವನು, ಭಯಂಕರನು. ಅಂತ ವ್ಯಕ್ತಿ ಹತ್ರ ಹೋಗಿ ಈ ಬಡ ವಿಧವೆ ದಿನ ಹೋಗಿ, ಅಪ್ಪ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು, ನನಗೆ ನ್ಯಾಯ ಕೊಡಿಸು, ನನಗೆ ನ್ಯಾಯ ಕೊಡಿಸು ಅಂತ ಕೇಳೋಲ್ಲಂತೆ. ಪ್ರಾರಂಭ ದಿನದಲ್ಲಿ ಹೋದಾಗ ಆಯ್ತು ಹೋಗು ಅಂತ, ಎರಡನೇ ದಿನ ನೆಕ್ಸ್ಟ್ ನೋಡ್ತೀನಿ ಹೋಗು, ಮಾರನೇ ದಿನ, ಹೀಗೆ ಪ್ರತಿದಿನ ಹೋದಾಗೆಲ್ಲ ಅವನೇನಾದ್ರೂ ಒಂದು ಹೇಳ್ಬಿಟ್ಟು ಆಕೆಯನ್ನು ವಾಪಸ್ ಕಳಿಸ್ತಾನೆ ಇದ್ದಾನೆ. ಆದ್ರೆ ಅಜ್ಜಿ ಮಾತ್ರ ಬಿಡ್ತಾ ಇಲ್ಲ, ಈ ವಿಧವೆ ಮಾತ್ರ ಬಿಡ್ತಾ ಇಲ್ಲ. ಅವನು ಎಷ್ಟೇ ನಾಳೆ ಬಾ, ವಾರ ಬಿಟ್ಕೊಂಬ, ತಿಂಗಳು ಬಿಟ್ಕೊಂಬ ಅಂದ್ರೂ ಕೂಡ ಆ ಡೇಟ್ ಕರೆಕ್ಟ್ ಆಗಿ ಮನೆ ಮುಂದೆ ನಿಂತ್ಕೊಬಿಡೋದು. ಏನಂತ, ಅಪ್ಪ ನನಗೆ ನ್ಯಾಯ ತೀರಿಸು, ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು. ಹೀಗೆ ಪ್ರತಿ ಸಾರಿ ಮಾಡ್ತಾ ಇರುವುದರಿಂದ ಅವನಿಗೆ ಬೇಸರ ಬಂದುಬಿಟ್ಟು, ಆತನಿಗೆ ತುಂಬಾ ಬೇಸರ, ದುಃಖ ಆಗ್ಬಿಟ್ಟು, ಈ ಬಡ ವಿಧವೆ ಇನ್ನು ನನ್ನನ್ನು ಸಮಾಧಾನವಾಗಿರುವುದಕ್ಕೆ ಬಿಡುವುದಿಲ್ಲ. ಅವನು ಹೇಳ್ತಾನೆ, ದೇವರು ಬಂದು ಏನಾದ್ರು ಹೇಳುವುದು ನಾನು ಮಾಡಲ್ಲ. ಎಂತ ಒಂದು ಗುಂಪು ಹಾಕೊಂಡು ಜನ ಬಂದ್ಬಿಟ್ಟು, ಇಲ್ಲ ನೀನು ಮಾಡ್ಲೇಬೇಕಯ್ಯ, ಈ ನ್ಯಾಯ ತೀರಿಸಲೇಬೇಕು ನಮ್ಮೂರಿಗೆ ಅಂದ್ರೆ ಕೂಡ ನಾನು ಕೇರ್ ಮಾಡಲ್ಲ. ಆದ್ರೆ ಈ ವಿಧವೆ ಬಗ್ಗೆ ಆಲೋಚಿಸಿದರೆ ನನಗೆ ಟೆನ್ಷನ್ ಆಗ್ಬಿಡ್ತಾ ಇದೆ, ನನಗೆ ಯಾಕೋ ಭಯ ಆಗ್ತಾ ಇದೆ. ಈಗ ನಿದ್ದೆಯಲ್ಲೂ ಕೂಡ ಬಂದ್ಬಿಡ್ತಾ ಕನಸಲ್ಲ ನನಗೆ. ಪ್ರತಿದಿನ ಬಂದು ಬಂದು ಕಾಡ್ತಾನೆ ಇದೆ. ಏನಮ್ಮ ಹೆಂಡತಿ ಹತ್ರ ಹೋದ್ರು ಕೂಡ, ಏನ್ ಇವತ್ತು ಬಂದಿತ್ತ ಅಜ್ಜಿ ಅಂದ್ರೆ, ಬಂದಿತ್ತು, ಅಯ್ಯೋ ಬಂದ್ಬಿಟ್ಲ. ಪ್ರತಿದಿನ ಆ ವಿಷಯ ಕೇಳಿ 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 ಅವನಿಗೆ ಏನಾಗ್ಬಿಡುತ್ತಂತೆ, ಅಯ್ಯೋ ಇವಳು ನನ್ನನ್ನು ದನಿಸಿ ಬಿಡ್ತಾ ಇದ್ದಾಳೆ. ಹಂಗ ಅಂದ್ಕೊಂಡು ನಾಳೆ ಬಂದ್ರೆ ಆಕೆಯ ನ್ಯಾಯವನ್ನು ತೀರಿಸಲೇ ಬಿಡ್ಬೇಕು ನಾನು ಅಂತ ಹೇಳಿ ನಿರ್ಧಾರ ಮಾಡ್ಬಿಟ್ನಂತ ಅವತ್ತು ನೈಟು. ಅಲ್ಲೆಲೂಯ, Hallelujah. ದಿನ ಬೆಳಗ್ಗೆ ಎದ್ದು ಎದು ನೋಡ್ತಾ ಇದ್ದೆ, ಇನ್ನೂ ಬರ್ಲಿಲ್ವಲ್ಲ ಈಕೆ ಅಂತ ಎದು ನೋಡ್ತಾ ಇದ್ರೆ, ಇನ್ನೂ ಬರ್ತಾ ಇಲ್ಲ ಅಜ್ಜಿ, ಇನ್ನೂ ಸ್ವಲ್ಪ ಲೇಟ್ ಆಯ್ತು. ಆಗ ಜನ, ಸೇವಕನ ಕೈಲಿ ಹೋಗು, ಅವಳು ಕರ್ಕೊಂಬರೋದು, ಆ ವಿಧವೆನ ಕರ್ಕೊಂಬ, ಬೇಗ ಎತ್ತಾಕೊಂಡ್ ಬನ್ನಿ ಆಕೆಯನ್ನು. ಹೋಗಿ ಹೋದ್ರಂತೆ. ಅಲ್ಲಿ ಹೋದ್ರೆ ಅಜ್ಜಿ ಇನ್ನು ಕಸ ಹೊಡಿತಾ ಇದ್ದು ಮನೆ ಮುಂದೆ. ಅಮ್ಮ ನೀನ್ ಬರ್ಬೇಕಂತ ನಮ್ಮ ನ್ಯಾಯಾಧಿಕಾರಿ ಕರೀತಾರೆ. ಯಾಕಪ್ಪ? ಅದೇ ನೀನ್ ದಿನ ಮುಂದೆ ನ್ಯಾಯ ಕೇಳ್ತಾ ಇದೆಯಲ್ಲ, ಸ್ವಲ್ಪ ನೀರ್ ಹಾಕ್ಬಿಟ್ಟು ಮನೆ ಮುಂದೆ ಬರ್ತೇನೆ. ಇಲ್ಲ ಇಲ್ಲ, ಅಷ್ಟು ಟೈಮ್ ಇಲ್ಲ, ಅಷ್ಟು ಟೈಮ್ ಇಲ್ಲ, ನೀನು ಇವಾಗ ಬಂದು ಬಿಡ್ಬೇಕು. ಹತ್ತು ಗಾಡಿನ ಎತ್ತಾಕೊಂಡು ಹೋಗ್ಬಿಟ್ರಂತ. ಹೋಗ್ಬಿಟ್ಟಿದ್ದೇನೆ. ಅಮ್ಮ ನಿನ್ನಂತ ಮಹಾತಾಯಿ ನಾನು ಇದುವರೆಗೂ ನೋಡಿಲ್ಲ. ನೀನು ಎಷ್ಟು ಸಮಾಧಾನವಾಗಿ, ಎಷ್ಟು ದೀರ್ಘ ಶಾಂತಿಯಿಂದ ನಾನು ನ್ಯಾಯ ಕೊಡುವವರೆಗೂ ಬಿಡ್ಲೇ ಇಲ್ವಲ್ಲ, ಇವತ್ತು ನಿನ್ನ ನ್ಯಾಯ ತೀರಿಸ್ಬಿಡ್ತಾರೆ. ಕರೀರಿ ಅವನವನು ವಿರೋಧಿ, ಅವನಿಗೆ ಕರೆದ್ಬಿಟ್ಟು ಈ ಆಸ್ತಿನ ಅವನು ಕೊಡು, ಹೋಗ ಅವನಿಗೆ ಜೈಲಿಗೆ ಹಾಕ್ಸ್ರ ಅವನ್ನ ಅಂತ ಹೇಳ್ಬಿಟ್ಟು ಆಗ್ಲೇ ತೀರ್ಮಾನ ಮಾಡಿಬಿಟ್ಟು ತೀರ್ಪು ಮಾಡಿ ಕಳಿಸಿ ಬಿಟ್ನಂತೆ ನೋಡಿ. ಒಬ್ಬ ದುಷ್ಟನಾದ ನ್ಯಾಯಾಧಿಕಾರಿ ಅವನು ಪದೇ ಪದೇ ಕೇಳಿದ್ದರಿಂದ ನ್ಯಾಯ ಕೊಡಿಸುವುದಾದ್ರೆ, ಒಳ್ಳೆ ತಂದೆಯಾಗಿರೋ ನಮ್ಮ ದೇವರು ನೀನು ದೀರ್ಘ ಶಾಂತವಾಗಿ ಕಾದಿದ್ದರೆ ತಕ್ಕ ಸಮಯಕ್ಕೆ ನಿನ್ನ ನ್ಯಾಯ ತೀರಿಸಲ್ವಾ, ಕೇಳಲ್ವಾ? ಅಲ್ಲೆಲ್ಲೂಯ, ಶಾಂತಿ ಉಂಟು ಮಾಡ್ತಾನೆ ಪರಿಶುದ್ಧಾತ್ಮ ನಮ್ಮಲ್ಲಿ. ದೀರ್ಘ ಶಾಂತಿ ಅಲ್ಲದೆ ಆತುರಪಟ್ಟು ದೇವರಲ್ಲಿ ಬೆಳೀಲಿಕ್ಕೆ ಹೋಗಬೇಡಿ, ಅದು ಸಾಧ್ಯ ಇಲ್ಲ. ನೀನು ಬೇರೊಂದು ಆತ್ಮದ ಕಡೆ ಹೋಗ್ಬಿಡ್ತಿ ಆಮೇಲೆ. ಹೌದಾ? ಇಲ್ಲಿ ತಡ ಆಗ್ತಾ ಇದೆ ಅಂತ ಇನ್ನೊಬ್ಬ ಪಕ್ಕದಲ್ಲಿ ಬರ್ತಾನೆ, ಬಾ ನಮ್ಮಲ್ಲಿ ತುಂಬಾ ಆಫರ್ಸ್ ಇದೆ, ಒಂದು ತಗೊಂಡ್ರೆ 2 ಫ್ರೀ. ಅಲ್ಲೆಲ್ಲೂಯ, ಗೆಟ್ 1 ಬೈ 1 ಗೆಟ್ 1 ಫ್ರೀ, ಹಿಂಗೆಲ್ಲ ಹೇಳ್ತಾನೆ. ಆಗ ಏನ್ ಮಾಡ್ತೀವಿ ನಾವು? ಇಲ್ಲಿ ಯಾಕೋ ಕೆಲಸ ನಡೀತಲ್ಲ, ಇಲ್ಲಿ ಹೋಗೋಣ ಅನ್ಕೊಂತೀಯ. ದೀರ್ಘ ಶಾಂತಿ ಎಲ್ಲೋಯ್ತು ನಿಂದು? ದೀರ್ಘ ಶಾಂತಿ ಇಲ್ಲದೆ ಕರ್ತನಿಂದ ನಾವೇನು ಹೊಂದಲಿಕ್ಕಾಗಲ್ಲ. ಪರಿಶುದ್ಧಾತ್ಮನ ಬಲವನ್ನು ನಮಗೆ ಅನುಗ್ರಹಿಸ್ತಾನಂತ. ಆಮೆನ್. ದಯೆ, 5ನೇದೇನು? ದಯೆ ಉಳ್ಳವರಾಗಿರಬೇಕು. ದಯಾಳತ್ವ, ದಯಾಗುಣ. ಈ ದಯಾಗುಣ ದೇವರ ಆತ್ಮನ ಫಲ ಇರೋದು. ಆ ಫಲ ಹೇಗಿರುತ್ತದಂತ ದೇವರ ವಾಕ್ಯ ಇರುತ್ತದೆ. ಒಂದ್ಸರಿ ನೋಡೋಣ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 33-37 ಓದ್ರಿ. ಲೂಕ 10ನೇ ಅಧ್ಯಾಯ 33-37. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಒಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು. ಅದೇನ್ ಹಂಗ ಓದಿದ್ರೆ ಏನರ್ಥ? ಕಟ್ಟಿ ಅಂದ್ರೆ ವಾಹನಕ್ಕೆ ಕಟ್ಟಿ ಅಂತ ಅರ್ಥ ಆಗ್ತದೆ. ಕರೆಕ್ಟ್ ಆಗೋದು?
ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಒಯ್ದು ಕಟ್ಟಿ ಹಂಗೆ ಹೋದು ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಮರುದಿನ ಅವನು 2 ಹಣಗಳನ್ನು ತೆಗೆದು ಛತ್ರದವನಿಗೆ ಕೊಟ್ಟು ಇವನನ್ನು ಆರೈಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ಮಾಡುವುದಾದರೆ ನಾನು ಹಿಂತಿರುಗಿ ಬರುವಾಗ ನಿನಗೆ ಕೊಡುವೆನು ಅಂದನು. ನಿನಗೆ ವಾಪಸ್ ನಾನು ಹಣ ಕೊಡ್ತೀನಿ. ಹೋದ ಕೆಳಗಡೆ ಅಷ್ಟೇ. ಈ ಮೂವರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯವನಾದನೆಂದು ನಿನಗೆ ತೋರುತ್ತದೆ. ಏನ್ ಹೇಳುದ ಉತ್ತರ ಎಂದು ಕೇಳಿದಕ್ಕೆ ಆ ಧರ್ಮೋಪದೇಶಕನು ಅವನಿಗೆ ದಯ ತೋರಿದವನೇ. ನೀವು ಯಾವ್ಯಾವ ಸ್ಟಾಪ್ ಅಲ್ಲ ಇಳಿದು ಬಿಡ್ತೀಯಲ್ಲ. ಬೆಂಗಳೂರಲ್ಲಿ ಹತ್ತಿದ ಮೇಲೆ ರಾಮನಗರ ಗಂಟೆ ಇಳಿಬಾರ್ದು. ನೀನು ಬಿಡ್ದಿಯಲ್ಲ ಒಂದ್ಸಾರಿ ಇಳಿದು ಆಮೇಲೆ ತಿರುಗಾಡ್ತಿ. ನೀನು ಕಂಡಕ್ಟ್ರ ಇಲ್ಲ ಕ್ಲೀನರ್ ಆಗಿ. ಬೈಬಲ್ ಓದ್ಬೇಕಾದ್ರೆ ಸ್ಪಷ್ಟವಾಗಿ ಅರ್ಥಗರ್ಭಿತವಾಗಿ ಓದ್ಬೇಕು. ಹಲ್ಲೆಲೂಯಾ. ನಾವು ಈ ದೃಷ್ಟಾಂತ ನಮ್ಗೆಲ್ಲ ಗೊತ್ತು ಅಲ್ವಾ, ಒಳ್ಳೆ ಸಮಾರ್ಯನ ದೃಷ್ಟಾಂತ ಸಾಮ್ಯ. ಇದರಲ್ಲಿ ನಾವು ನೋಡ್ತೀವಿ, ಒಬ್ಬ ಕಳ್ಳನು ಒಬ್ಬ ಪ್ರಯಾಣಿಕನು ಅವನು ಎರಿಕೋ ಪಟ್ಟಣವನ್ನು ಎಲ್ಲಿ ಹೋಗ್ತಾ ಇದ್ದ, ಯೆರೂಸಲೇಮಿನ ಘಟ್ಟ ಹಿಡಿದು ಎರಿಕೋ ಪಟ್ಟಣಕ್ಕೆ ಪ್ರಯಾಣ ಮಾಡಿ ಹೋಗ್ತಾ ಇರುವಾಗ ಕಳ್ಳರ ಕೈಗೆ ಸಿಕ್ಕಿ ಅವನ ಗಾಯ ಹೊಂದು ಬಿಟ್ಟೋದ್ರು. ಅವನ್ನೆಲ್ಲ ದೋಚ್ಕೊಂಡು ಜೀವ ಮಾಡಿ ಬಿಟ್ಟೋದಾಗ ಆ ಮಾರ್ಗದಲ್ಲಿ ಕೆಲವು ವ್ಯಕ್ತಿಗಳು ನಡೆದು ಬರ್ತಾ ಇದ್ದಾರೆ. ಮೊದಲನೇವನು ಯಾವನು? ಒಬ್ಬ ಯಾಜಕನು ಅಂದ್ರೆ ಯಾರು? ಪಾಸ್ಟರ್ ಬಂದ್ರಂತೆ. ಒಬ್ಬ ವಿಶ್ವಾಸ ಬಿದ್ದೋಗಿದ್ದಾನೆ ಗಾಯಪಟ್ಟು. ಅವನೇನು ಮಾಡಿದ? ನೋಡ್ಬಿಟ್ಟು ಇವನು ನಮ್ಮ ಸಭೆಯವನಲ್ಲ, ಇವನು ಬೇರೆ ಸಭೆಯವನು, ಬೇರೆ ಡಾಕ್ಟ್ರಿನ್ ಅವನು ಅಂತ ಹೇಳ್ಬಿಟ್ಟು ಬಿಟ್ಟೋದಂತೆ. ಎರಡನೇದಾಗಿ ಇನ್ನೊಬ್ಬ ಬಂದ, ಲೇವಿ. ಇವನು ಸಭೆಯ ಅಧ್ಯಕ್ಷನು, ಅಂದ್ರೆ ಹಿರಿಯ ಎಲ್ಡರ್. ಇವನು ಬಂದ. ಇವನು ನೋಡಿ ಏನ್ ಹೇಳ್ತಾ ಇದ್ದಾನೆ, ಇವನು ನಮ್ಮವನಲ್ಲ, ಇವನು ಮನೆಗೆ ಒಂದ್ಸಾರಿನೋ ನನ್ನನ್ನು ಕರೆದಿಲ್ಲ, ಇವನು ಯಾರೋ ನಮ್ಮವನಲ್ಲ ಅಂತ ಇವನು ಬಿಟ್ಟೋದ್ನಂತೆ. ಆಗ ಮೂರನೇ ವ್ಯಕ್ತಿ ಒಬ್ಬ ಬರ್ತಾ ಇದ್ದಾನೆ, ಸಮಾರ್ಯದವನು. ಇವನು ದೇವರ ಸಭೆಗೆ ಸಂಬಂಧಪಟ್ಟವನು ಅಲ್ಲ, ಧರ್ಮಶಾಸ್ತ್ರ ಬಗ್ಗೆ ಏನೂ ಗೊತ್ತಿಲ್ಲ, ಅದು ಏನಂದ್ರೆ ಏನೂ ಗೊತ್ತಿಲ್ಲ. ಒಬ್ಬ ಅನ್ಯನು. ಆತನು ಬಂದು ಆ ಬಿದ್ದು ಹೋಗಿರುವಂತ ಅರೆಜೀವಿ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ನೋಡಿ, ಅಯ್ಯೋ ಯಾರೋ ಈತನನ್ನು ಹೊಡೆದು ಹಾಕಿದಾರಲ್ಲ, ಅಯ್ಯೋ ಅರೆಜೀವದಿಲ್ಲದಾನಲ್ಲ, ಪ್ರಾಣ ಹೋಗುವ ಸ್ಥಿತಿಯಲ್ಲಿದ್ದಾನಂತ ಎತ್ತುಕೊಂಡು ತನ್ನ ವಾಹನದ ಮೇಲೆ ಕುಂಡ್ರಿಸಿಕೊಂಡು ಆತನ ಗಾಯಗಳನ್ನು ಕಟ್ಟಿ ಆತನ ತಗೊಂಡೋಗಿ ಆಸ್ಪತ್ರೆಗೆ ಸೇರಿಸಿ ಅಲ್ಲಿರುವಂತ ಡಾಕ್ಟರ್ ಹತ್ರ ಹೇಳ್ತಾ ಇದ್ದಾನೆ, ಇವನನ್ನು ಚೆನ್ನಾಗಿ ನೋಡ್ಕೊ, ಚೆನ್ನಾಗಿ ಆರೈಕೆ ಮಾಡು, ಒಳ್ಳೆ ಚಿಕಿತ್ಸೆ ಕೊಡು, ಅವನ ಗಾಯಗಳಿಗೆ ಚೆನ್ನಾಗಿ ಒಳ್ಳೆ ಔಷಧ ಹಾಕು, ಒಳ್ಳೆ ಇಂಜೆಕ್ಷನ್ ಮಾಡು. ನಾನು ಈಗ ಸ್ವಲ್ಪ ಹಣ ನೀನು ಕೊಡ್ತಾ ಇದ್ದೀನಿ, ಇದಕ್ಕಿಂತ ಹೆಚ್ಚಾಗಿ ನಾ ಖರ್ಚಾದ್ರೆ ನಾನು ವಾಪಸ್ ಬರ್ಬೇಕಾದ್ರೆ ಅದನ್ನು ತಿರುಗಿ ನಿನಗೆ ವಾಪಸ್ ಕೊಟ್ಟು ಹೋಗ್ತೇನೆ ಅಂತ ಹೇಳಿದನಂತೆ. ಹಲ್ಲೆಲೂಯಾ. ಈ ಮೂರು ವ್ಯಕ್ತಿಗಳಲ್ಲಿ ಯಾರು ದಯೆ ತೋರಿಸಿದಂತ ವ್ಯಕ್ತಿಯಾಗಿದ್ದಾನೆ? ಸಮಾರ್ಯದವನು. ಇವನ ಕೈಯಲ್ಲಿ ಬೈಬಲ್ ಇಲ್ಲ, ಇವನ ಕೈಯಲ್ಲಿ ಹೊಸ ಒಡಂಬಡಿಕೆ ಏನಿಲ್ಲ, ಹಳೆ ಒಡಂಬಡಿಕೆ ಏನೂ ಇಲ್ಲ. ಆತನು ತನ್ನ ಹೃದಯಪೂರ್ವಕವಾಗಿ ಮನಸ್ಸಾಕ್ಷಿಯಿಂದ ತನ್ನ ಮನಸ್ಸಿನಲ್ಲಿ ಧರ್ಮಶಾಸ್ತ್ರ ಇಟ್ಟುಕೊಂಡವನಾಗಿ ಅವನು ಬಡವನಿಗೆ ದಯೆ ತೋರಿದನು, ಗಾಯಪಟ್ಟವನಿಗೆ ದಯೆ ತೋರಿಸಿದನಂತೆ. ಹಲ್ಲೆಲೂಯಾ. ಈ ಸಾದೃಶ್ಯ ಏನು ಗೊತ್ತಾ? ಈ ಒಂದು ದಯಾ ಗುಣವನ್ನು ತೋರಿಸಿದ ಯಾರು ಗೊತ್ತಾ? ಕರ್ತನಾದ ಯೇಸು ಸ್ವಾಮಿ. ಅದು ಪರಿಶುದ್ಧಾತ್ಮನ ಫಲವಾಗಿದೆ. ಪರಿಶುದ್ಧಾತ್ಮ ನಮ್ಮನ್ನು ಏನ್ ಮಾಡ್ತಾನೆ? ದಯಾ ಗುಣಕ್ಕೆ ನಮ್ಮನ್ನು ನಡೆಸ್ತಾನೆ, ಮತ್ತೊಬ್ಬರ ಮೇಲೆ ದಯೆ ತೋರುವಂತೆ ಮಾಡ್ತಾನೆ, ಕಷ್ಟದಲ್ಲಿರೋರ ಮೇಲೆ ದಯೆ ತೋರುವಂತೆ ನಮ್ಮನ್ನು ಪ್ರೇರೇಪಿಸ್ತಾನೆ. ನಾವು ದಯೆ ತೋರುವುದರ ಮೂಲಕ ಕರ್ತನ ಮಕ್ಕಳಾಗಿ ನಾವು ಕಾಣಲ್ಪಡ್ತೇವೆ. ಆತ್ಮನ ಫಲವು ನಮ್ಮಲ್ಲಿ ಈ ದಯಾ ಗುಣದಿಂದ ತೋರಿಸಲ್ಪಡ್ತದೆ ಪ್ರೇರೆ. ಆಮೆನ್. ಹಲ್ಲೆಲೂಯಾ. ಅದಕ್ಕೆ ನಾವು ದಯೆ ಉಳ್ಳವರಾಗಿರ್ಬೇಕು. ದಯವೇ ಉಳ್ಳವರಾಗಿಲ್ಲ ಅಂದ್ರೆ ಪರಿಶುದ್ಧಾತ್ಮನ ಫಲ ನಿನ್ನಲ್ಲಿ ಇಲ್ಲ. ನೆಕ್ಸ್ಟ್, ಉಪಕಾರ ಮಾಡತಕ್ಕಂಥದ್ದು. ಎಲ್ಲಾರು ಉಪಕಾರ ಮಾಡಲ್ಲ, ಉಪಕಾರ ಬೇಕಾದ್ರೆ ಬಯಸ್ತಾ ಇರ್ತಾರೆ. ಕೆಲವು ನೋಡಿ ತಮಗೇನು ಬೇಕೋ ಎಲ್ಲ ಈಸ್ಕೊಂಡು ಹೋಗ್ತಾನೆ ಇರ್ತಾರೆ, ಆದ್ರೆ ಯಾರಿಗೂ ಕೂಡ ಕೈ ಚಾಚಿ ಏನು ಕೊಡಲ್ಲ. ಲೋಭಿಗಳು ಅಲ್ವಾ? ಹಲೋ ಬ್ರದರ್,
ಏನೇ ಕಷ್ಟ ಬಂದ್ರು ಅವ್ರ ಹತ್ರ ನೀವೇನಾದ್ರೂ ಸಹಾಯ ಕೇಳಿದ್ರು ಕೂಡ ಅಯ್ಯೋ ನಿನ್ನೆ ಇತ್ತು ಈಗ ತಾನೇ ಯಾರು ಕೊಟ್ಬಿಟ್ಟು ಅದು ಇದು ಏನಾದ್ರು ಒಂದು ಹೇಳ್ತಿರ್ತಾರೆ. ನೋಡಿ ದೇವರ ಮಕ್ಕಳೇ, ನಾವು ಕರ್ತನ ಕೃಪೆಯಿಂದ ಒಂದು ಆಶೀರ್ವಾದ ಹೊಂದಿದ್ದೇವೆ, ಒಂದು ಫಲ ಹೊಂದಿದ್ದೇವೆ ಅಂತ ಗೊತ್ತಾ? ಇನ್ನೊಬ್ಬರಿಗೆ ಉಪಕಾರ ಮಾಡುವ ಅವಕಾಶ ದೇವರು ನಮಗೆ ಕೊಟ್ಟಿದ್ದಾನಂತೆ. ಆಮೆನ್, ಹಲ್ಲೆಲೂಯಾ, ಹಾಲೆಲೂಯಾ. ಲೋಕಕ್ಕೆ ಉಪಕಾರ ಮಾಡುವಂತದ್ದನ್ನು ಕಲಿಸಿದ್ದೇ ಕ್ರಿಶ್ಚಿಯಾನಿಟಿ, ದೇವರ ವಾಕ್ಯ. ಯಾಕಂದ್ರೆ ಯೇಸು ನಮಗೋಸ್ಕರವಾಗಿ ತನ್ನನ್ನು ತಾನೇ ಕೊಡುವುದರ ಮೂಲಕ ಉಪಕಾರ ಮಾಡಿದ್ದಾನೆ. ಆ ಉಪಕಾರವು ಹೇಗಿದೆ ಗೊತ್ತಾ? ತನ್ನ ಸ್ವಂತ ರಕ್ತವನ್ನೇ ನಮಗೆ ಕೊಟ್ಟಿದ್ದಾನೆ. ಹಾಗಾದ್ರೆ ನಾವು ಕೂಡ ಪ್ರತ್ಯುಪಕಾರ ಮಾಡುವಂತ ಗುಣ ಸ್ವಭಾವ ಉಳ್ಳವರಾಗಿರ್ಬೇಕು ಅಂತ ಪರಿಶುದ್ಧಾತ್ಮ ನಮ್ಮನ್ನು ಪ್ರೇರಿಸ್ತಾನಂತೆ. ನೋಡಿ, ಉಪಕಾರ ಮಾಡುವಂತ ಸ್ವಭಾವ ಉಳ್ಳವರಾಗಿರ್ಬೇಕಂದ್ರೆ ನಾವು ಉಪಕಾರ ಮಾಡದೇ ಇರುವವನು ಅನ್ಯಾಯಸ್ಥನಾಗ್ತಾನೆ, ದುರ್ಮಾರ್ಗನಾಗ್ತಾನೆ, ಲೋಭಿ ಆಗ್ತಾನೆ. ಅಂತವನಿಗೆ ಪರಲೋಕದಲ್ಲಿ ಸ್ಥಾನ ಸಿಗುವುದಿಲ್ಲ. ಅದಕ್ಕೆ ಥೆಸಲೋನಿಕ ಪತ್ರಿಕೆಯಲ್ಲಿ ಪೌಲನು ಈ ರೀತಿ ಹೇಳ್ತಾನೆ. 1 ಥೆಸಲೋನಿಕ ಪತ್ರಿಕೆ 5:15 ಓದ್ರಿ. ನಾವ್ ಯಾವಾಗ್ಲೂ ಓದ್ಕೊಂತ ಇರ್ತೀವಿ ವಾಕ್ಯ. ಯಾರು ಅಪಕಾರಕ್ಕೆ ಅಪಕಾರ ಮಾಡದಂತೆ ಯಾರು ಅಪಕಾರಕ್ಕೆ ಅಪಕಾರವನ್ನು ಮಾಡದೇ ಇರಬೇಕು. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಉಪಕಾರವನ್ನು ಮಾಡಿಕೊಳ್ಳುವುದಲ್ಲದೆ ಎಲ್ಲರಿಗೂ ಹಿತವನ್ನು ಎಲ್ಲರಿಗೂ ಉಪಕಾರ ಮಾಡುವವರಾಗಿರಬೇಕು. ಆಮೆನ್, 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 ಹಲ್ಲೆಲೂಯಾ, ಹಾಲೆಲೂಯಾ. ನಿನ್ನಲ್ಲಿ ಹೆಚ್ಚಾಗಿದ್ದರೆ ಕೊಡಬೇಕು. ನಿನ್ನ ಎದುರುಗಡೆಯವನಿಗೆ ಏನು ಇಲ್ಲದೆ ಹೋದರೆ, ಅವನು ಹೊಟ್ಟೆ ಹಸಿದಿದ್ದರೆ ಅವನು ಕೊಡಬೇಕು. ಅವನು ಬಟ್ಟೆ ಇಲ್ಲದವನಾಗಿದ್ದರೆ ಅವನು ಕೊಡಬೇಕು. ಯೇಸು ಸ್ವಾಮಿ ಒಂದು ಮಾತನ್ನು ಹೇಳುತ್ತಾರೆ, ಯಾವನಾದರೂ ನಿನ್ನನ್ನು ಬಿಟ್ಟು ಹಿಡಿದು ಬಾ ನನ್ನ ಜೊತೆ 1 ಮೈಲು ದೂರ ನನ್ನ ಜೊತೆ ಬರ್ಬೇಕು ನೀನಂತ ಹಿಡ್ಕೊಂಡ್ರೆ ನೀನು 2 ಮೈಲಿ ದೂರ ಹೋಗ್ಬೇಕು. ಆಮೆನ್. ಯಾವನಾದರೂ ನಿನ್ನ ಮೇಲಂಗಿಯನ್ನು ಕಿತ್ತುಕೊಂಡ್ರೆ ನೀನು ಒಳಂಗಿಯನ್ನು ಕೂಡ ಅವನು ಕೊಡ್ಬೇಕಂತೆ. ಹಲ್ಲೆಲೂಯಾ, ಹಾಲೆಲೂಯಾ. ಹೇಗಿದೆ ಉಪಕಾರ? ಇನ್ನೊಬ್ಬ ಯಾರೋ ನಮಗೆ ಪ್ರತ್ಯುಪಕಾರ ಮಾಡ್ತಾನೆ ಅಂತ ಮಾಡೋರ್ಗೆ ಇರುವಂತವ್ರಿಗೆ ಕೊಡಬಾರ್ದಂತ. ನೋಡಿ, ಹಲ್ಲೆಲೂಯಾ, ಹಾಲೆಲೂಯಾ. ಕೆಲವ್ರು ಏನ್ ಸಹಾಯ ಮಾಡ್ತಾರೆ ಗೊತ್ತಾ? ಹೆಂಗ್ ಸಹಾಯ ಮಾಡ್ತಾರೆ? ಅವನು ಕೊಡುವಂತ ಸಾಮರ್ಥ್ಯ ಇದ್ರೆ ಅವನು ಮಾಡ್ತಾರೆ, ಇವನು ಕೊಡಲ್ಲ ಅಂತ ಗೊತ್ತಿದ್ರೆ ಅವನು ಮಾಡಲ್ಲ. ಹಲ್ಲೆಲೂಯಾ. ಅಂದ್ರೆ ದೇವರ ವಾಕ್ಯ ಏನ್ ಹೇಳ್ತಾ ಇದೆ? ನಿನಗಿದ್ದು ಅವನಿಗೇನು ಇಲ್ಲದಿದ್ದರೆ ಅವನು ಎದುರು ನೋಡತಕ್ಕಂಥದ್ದನ್ನು ನೀನು ಕೊಡುವನಾಗಿರ್ಬೇಕು. ಹಲ್ಲೆಲೂಯಾ. ಅವ್ರು ಹಸಿದಿದ್ದರೆ ಅವನಿಗೆ ಅನ್ನ ಇಕ್ಕಬೇಕು ನೀನು. ಅವನು ದಾಹಗೊಂಡಿದ್ದರೆ ಕುಡಿಯೋದಕ್ಕೆ ನೀರು ಕೊಡಬೇಕು. ಹಲ್ಲೆಲೂಯಾ. ಒಂದು ವೇಳೆ ಅವನಿಗೆ ಕೆಲಸನೇ ಇಲ್ವಾ, ಒಂದು ಸಣ್ಣ ಕೆಲಸ ಆದ್ರೂ ತೋರಿಸ್ಬೇಕು ಅವನಿಗೆ. ಆಮೆನ್, ಆಮೆನ್. ನಿನ್ನ ದೇವರ ಒಳ್ಳೆತನವನ್ನು ನೀನು ನಿನ್ನ ಮೂಲಕ ತೋರಿಸಿಕೊಡ್ಬೇಕು. ಅದೇ ಉಪಕಾರ. ಈ ಉಪಕಾರವನ್ನು ಮಾಡತಕ್ಕಂಥದ್ರಲ್ಲಿ ನೀವು ಏನಾಗಿರಬಾರ್ದು? ಹಿಂದೇಟ್ ಹಾಕಬಾರ್ದು, ಹಿಂಜರಿಬಾರ್ದು. ಯಾವಾಗಲೂ ಒಬ್ಬರಿಗೊಬ್ಬರು ಉಪಕಾರ ಮಾಡ್ಕೊಂಡಿರಿ. ಆಮೆನ್. ಅದರಲ್ಲಿ ಕ್ರೈಸ್ತರಾದವರಿಗೆ ಹೆಚ್ಚಿನ ಉಪಕಾರಗಳನ್ನು ಮಾಡಿ. ಬಡವರು ನಿಮ್ಮಲ್ಲಿದ್ರೆ ಅವರಿಗೆ ಸಹಾಯ ಮಾಡಿ. ನಿನ್ನ ಹಾಗೆ ಇರೋನನ್ನು ನೀನು ನೋಡಿ ನಿನ್ನ ಮುಖ ತಿರುಗಿಸ್ಕೊಂಡು ಹೋಗ್ಬೇಡ. ಅವನಿಗೆ ಏನಾದರೂ ಕೊಡುವುದು ನಿನ್ನಲ್ಲಿದ್ದರೆ, ಕೊಡುವುದಕ್ಕೆ ನಿನಗೆ ಸಾಧ್ಯ ಇದ್ರೆ ಕೊಟ್ಟು ಬಿಡು. ಆಮೆನ್, ಆಮೆನ್. ಉಪಕಾರವು ದೇವರಾತ್ಮನ ಫಲದಲ್ಲಿ ಒಂದು. ನೆಕ್ಸ್ಟ್, ನಂಬಿಕೆ. ನಂಬಿಕೆ ನಂಬಿಕೆ ಇದೆಯಾ? ಮಾತಾಡ್ಬೇಕು. ನಾನು ಈ ಕಾರ್ಯವನ್ನು ಮಾಡುತ್ತೇನೆ ಅಂತ ನೀನು ನಂಬುತ್ತೀಯೋ ಅಂತ ಏಸಪ್ಪ ಒಂದ್ಸಾರಿ ಪ್ರಶ್ನೆ ಕೇಳಿದ್ರು. ಹೌದು ಕರ್ತನೆ, ನಾನು ನಂಬುತ್ತೇನೆ ಅಂತಂದು. ನಿನ್ನ ನಂಬಿಕೆ ನಿನ್ನನ್ನು ಗುಣಪಡಿಸಿ ಹೋಗಂದ್ಬಿಟ್ರು. ಹಲ್ಲೆಲೂಯಾ, ಹಾಲೆಲೂಯಾ, ಹಲ್ಲೆಲೂಯಾ, ಹಾಲೆಲೂಯಾ. ಈಗ ನಂಬಿಕೆ ಅಂದಾಗ ಇದೆಲ್ಲರಿಗೂ ತುಂಬಾ ಪರಿಚಿತವಾಗಿರುವಂತ ವಿಷಯ ನಮ್ಮ ಕ್ರೈಸ್ತರಲ್ಲಿ ಅಲ್ವಾ? ನನಗೆ ನಂಬಿಕೆ ಇದೆ, ನನಗೆ ನಂಬಿಕೆ ಇದೆ, ನನಗೆ ನಂಬಿಕೆ ಇದೆ ಅಂತ ಪ್ರತಿದಿನ ಮಾತಾಡ್ಕೊಂಡಿರ್ತೀವಿ. ಆದ್ರೆ ನಂಬಿಕೆಗೆ ನಿಜವಾದ ಅರ್ಥನೇ ಗೊತ್ತಿರಲ್ಲ ಅನೇಕ ಸಾರಿ ನಮಗೆ. ಏನು ನಂಬಿಕೆಗೆ ನಿಜವಾದ ನಿರ್ವಚನ ಏನು? ಕಣ್ಣಿಗೆ ಕಾಣದೇ ಇರೋದನ್ನು ನಿಜವೆಂದು ನಂಬುವುದೇ ನಂಬಿಕೆ, ವಿಶ್ವಾಸ. ಕಣ್ಣಿಗೆ ಕಾಣಲ್ಲ, ಇದೆ ಅಂತ ಯಾರೋ ಹೇಳಿದ್ರು, ದೇವರ ವಾಕ್ಯ ಹೇಳಿದೆ, ದೇವರು ಇದ್ದಾನೆ ಅಂತ ನೀನ್ ನಂಬಬೇಕು. ಆ ನಂಬಿಕೆಯಲ್ಲಿ ನಿನ್ನ ಜೀವಿತ ಕಟ್ಟಿಕೋಬೇಕು. ಆ ನಂಬಿಕೆಯಲ್ಲಿ ನೀನು ಪ್ರಯಾಣ ಮಾಡಬೇಕು. ಆಮೇನ್. ಇವತ್ತು ನೀನು ಪ್ರಯಾಣ ಮಾಡುತ್ತಾ ಇದೆಯಪ್ಪ ಬಸ್ಸಲ್ಲಿ, ಬಸ್ ಹತ್ತೋಕ್ ಮುಂಚೆ ನೀನೊಂದು ಪ್ರಾರ್ಥನೆ ಮಾಡ್ಕೊಂತ, ಕರ್ತನೆ ಈ ಪ್ರಯಾಣದಲ್ಲಿ ನನ್ನ ಜೊತೆ ಇರಪ್ಪ, ನನ್ನ ಪ್ರಯಾಣದಲ್ಲಿ ಸುಖವಾಗಿ ನನ್ನ ನಡೆಸು, ಸುಖವಾಗಿ ನನ್ನನ್ನು ಕರ್ಕೊಂಬ ಅಂತ ನೀನು ಪ್ರಾರ್ಥನೆ ಮಾಡ್ತೀಯ. ಆಗ ತಕ್ಷಣ ಏಸಪ್ಪ ನಿನ್ ಜೊತೆಯಲ್ಲಿ ಬಂದು ಕೂತ್ಕೊಂತಾರ ನಿನ್ನ ಸೀಟ್ ಪಕ್ಕದಲ್ಲಿ? ಇಲ್ಲ. ಮತ್ತೆ ಏನ್ ನಂಬಿಕೆ ನಿನಗೆ?
ಏಸಪ್ಪ ನನ್ನ ಜೊತೆಯಲ್ಲಿದ್ದಾನೆ ಅಂತ ನಾನು ಪ್ರಾರ್ಥನೆ ಮಾಡಿದ್ದೇನೆ, ಏಸಪ್ಪ ನನ್ನ ಜೊತೆಗೆ ಬರ್ತಾ ಇದ್ದಾರೆ ಇವಾಗ. ಈ ವಿಶ್ವಾಸದಲ್ಲಿರುವುದೇ ನಂಬಿಕೆ. ಅದಕ್ಕೆ ಕ್ರೈಸ್ತತ್ವದಲ್ಲಿ ನಂಬಿಕೆ ಇಲ್ಲದೆ ಈ ಜೀವಿತವನ್ನು ನಾವು ಪೂರೈಸಿಕೊಳ್ಳಕ್ಕಾಗಲ್ಲ. ಆಮೆನ್. ಈ ಲೋಕವನ್ನು ಜಯಿಸುವ ಸಾಧನ ಏನಪ್ಪ ಅಂದ್ರೆ ನಂಬಿಕೆಯಿಂದಲೇ ಲೋಕವನ್ನು ಜಯಿಸ್ತೀವಂತ ನಾವು. ಅದಕ್ಕೆ ವಿಶ್ವಾಸ ಅನ್ನೋದು ದಿನೇ ದಿನೇ ನಮ್ಮಲ್ಲಿ ವೃದ್ಧಿ ಆಗ್ತಾ ಇರ್ಬೇಕು, ಬೆಳೀತಾ ಇರ್ಬೇಕು ಮರವಾಗಿ. ಹಾಗೆ ಬೆಳೀಲಿಲ್ಲ ಅಂದ್ರೆ ನಾವು ಆತ್ಮನ ಫಲಗಳಲ್ಲಿ ಕೊರತೆ ಉಳ್ಳವರಾಗಿರ್ತೀವಿ. ಆ ವಿಶ್ವಾಸವನ್ನು ಹೆಚ್ಚಿಸುವುದು ದೇವರ ಆತ್ಮನೇ ನಮಗೆ. ಆಮೇನ್. ಪರಿಶುದ್ಧಾತ್ಮನ ನಮಗೆ ನಂಬಿಕೆಯನ್ನು ಹೆಚ್ಚಿಸ್ತಾ ಬರ್ತಾ ಇರ್ತಾನೆ. ತನ್ನ ಕಾರ್ಯಗಳನ್ನು ಕೃತ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡೋದ್ರ ಮೂಲಕ ನಮ್ಮಲ್ಲಿ ಫಲಭರಿತವಾದ ನಂಬಿಕೆ ಬರುವಂತೆ ಮಾಡ್ತಾ ಇರ್ತಾನೆ. ಒಂದು ವಾಕ್ಯ ಓದೋಣ. 1 ಪೇತ್ರ 1:7. 1 ಪೇತ್ರನು ಬರೆದ ಪತ್ರಿಕೆ 1ನೇ ಬಂಗಾರವು ನಾಶವಾಗಿರತಕ್ಕಂಥದ್ದಾಗಿದ್ದರು ಅದನ್ನು ಬೆಂಕಿಯಲ್ಲಿ ಪುಟಕ್ಕೆ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನುಂಟು ಮಾಡುವುದು. ನಂಬಿಕೆಯಲ್ಲಿ ನೀನು ಬೆಳೀತಾ ಇದ್ರೆ, ನಂಬಿಕೆಯಲ್ಲಿ ನೀನು ಶ್ರೇಷ್ಠ ಸ್ಥಾನಕ್ಕೆ ಬರ್ತಾ ಇದ್ರೆ, ಶ್ರೇಷ್ಠವಾದ ಯಾವುದಕ್ಕಿಂತ ಬಂಗಾರಕ್ಕಿಂತಲೂ ಚಿನ್ನಕ್ಕಿಂತಲೂ ಅಪರಂಜಕ್ಕಿಂತಲೂ ಶ್ರೇಷ್ಠವಾದದಂತ ನಂಬಿಕೆ. ಆ ನಂಬಿಕೆ ನಿನ್ನಲ್ಲಿದ್ದರೆ ಕರ್ತನ ಬರೋಣದಲ್ಲಿ ನೀ ಕೀರ್ತಿ, ಪ್ರಭಾವ, ಮಾನಗಳನ್ನು ದಯಪಾಲಿಸ್ತದಂತೆ. ಹಲ್ಲೆಲೂಯಾ. ಅದಕ್ಕೆ ದೇವರ ಮಕ್ಕಳ ನಂಬಿಕೆಯನ್ನು ನೀವೇನ್ ಮಾಡ್ಕೋಬೇಡಿ, ಬಲಹೀನ ಮಾಡ್ಕೋಬೇಡಿ, ಕಡಿಮೆ ಮಾಡ್ಕೋಬೇಡಿ. ನಂಬಿಕೆಯಲ್ಲಿ ದಿನೇ ದಿನೇ ನಾವು ವೃದ್ಧಿ ಆಗ್ತಾ ಬರ್ಬೇಕು. ನೀನ್ ಆತ್ಮನ ಸಹಾಯ ಕೇಳಬೇಕು. ಕರ್ತನಾತ್ಮನೇ, ದೇವರಾತ್ಮನೇ ನನಗೆ ನಂಬಿಕೆಯನ್ನು ಹೆಚ್ಚಿಸು, ನನಗೆ ನಂಬಿಕೆಯನ್ನು ಜಾಸ್ತಿ ಮಾಡು ಕರ್ತನೆ ಅಂತ. ಯಾಕಂದ್ರೆ ನಂಬಿಕೆ ಕೊರತೆ ಆದರೆ ನಿನ್ನ ಜೀವಿತದಲ್ಲಿ ದೇವರ ಕಾರ್ಯಗಳು ಕೊರತೆ ಆಗ್ಬಿಡ್ತದೆ, ದೇವರ ಅದ್ಭುತಗಳು ಕಮ್ಮಿ ಆಗ್ಬಿಡ್ತದೆ. ಪ್ರತಿದಿನ ಅದ್ಭುತವಾಗಿ ನಾವು ಜೀವಿಸಬೇಕಂದ್ರೆ ನಮ್ಮ ನಂಬಿಕೆ ದಿನೇ ದಿನೇ ವೃದ್ಧಿ ಆಗ್ತಾ ಬರ್ಬೇಕಂತೆ. ಹಲ್ಲೆಲೂಯಾ. ಇವತ್ತು ನನಗೆ ಅಯ್ಯೋ ಏನು ಕೆಲಸ ಆಗ್ತಾ ಇಲ್ಲ ದೇವರ ಅಂದ್ರೆ ನಿನಗೆ ನಂಬಿಕೆ ಕೊರತೆ ಆಗಿದೆಯೇನೋ, ಒಂದ್ಸಾರಿ ದೇವರ ಹತ್ರ ಕೇಳು, ಕರ್ತನೆ ನನ್ನ ನಂಬಿಕೆಯನ್ನು ಹೆಚ್ಚಿಸು, ಪರಿಶುದ್ಧಾತ್ಮನೇ ನಂಬಿಕೆ ಫಲವನ್ನು ನನ್ನ ಜಾಸ್ತಿ ಮಾಡಪ್ಪ ಅಂತ. ಹಲ್ಲೆಲೂಯಾ. ನಂಬಿಕೆ ಫಲವು ನಿನ್ನಲ್ಲಿ ಕಾಣಿಸ್ತಾ ಬರ್ಬೇಕು ಪ್ರತಿದಿನ. ಸಾಧುತ್ವ ಎಷ್ಟನೇದಿದು? 7ನೇದು ಸಾಧುತ್ವ. ಸಾಧುತ್ವ ಅಂದ್ರೆ ಒಳ್ಳೆತನ. ಈ ಒಳ್ಳೆತನ ಬೆಳೆಸುವಂತದ್ದು, ನಮ್ಮಲ್ಲಿ ಇರಿಸಿ ನಮ್ಮನ್ನು ನಡೆಸುವಂತದ್ದೇ ಪರಿಶುದ್ಧಾತ್ಮ ದೇವರು. ಹಿಂದೆ ನಾವು ದುಷ್ಟರು, ದುರ್ಮಾರ್ಗರು, ಕಳ್ಳರು, ವ್ಯರ್ಥವಾದವರು, ಚಾಡಿ ಹೇಳುವವರು, ಜಗಳ ಮಾಡುವವರು, ಇವೆಲ್ಲ ಇದೆಯಾ ಇವತ್ತುನು? ಇದೆಯಾ? ಇನ್ನೂ ಇದೆ ಅಂದ್ರೆ ಇನ್ನು ಆತ್ಮನ ಫಲಗಳು ನಿಮ್ಮಲ್ಲಿ ಬಂದಿಲ್ಲ. ಮಿಸ್ ಆಗಿರ್ಬೋದು. ನೀವು ಇಷ್ಟೊತ್ತು ಹೇಳಿದ್ದೆಲ್ಲ ಈ ಮಾತಿನ ಮೂಲಕ ಎಲ್ಲ ಜೀರೋ ಆಯ್ತು. ಮನೆಯಲ್ಲಿ ಜಗಳ ಮಾಡ್ತೀರಾ, ಕೂಗಾಡ್ತೀರಾ, ಬೈತೀರಾ, ಸಾಲ ಮಾಡ್ತೀರಾ, ಇಲ್ಲದೆ ಬೇಕಾಗಿದೆ ಹೋದ್ರು ಬೇಡದೇ ಇದ್ರು ಸಾಲ ಮಾಡ್ತೀರಾ, ಚೆನ್ನಾಗಿರೋದು ತಿನ್ಬೇಕಂತ ಕಷ್ಟಪಡ್ತೀರಾ. ಈ ಎಲ್ಲ ಮಾಡಿಕೊಂಡು ದೇವ್ರ ಹತ್ರ ಮಾತ್ರ ನಾನು ಒಳ್ಳೆಯವನಾಗಿದ್ದೇನೆ ಅಂತ ಹೇಳ್ಕೊಂಡು ಮೆರೀತಾ ಇರ್ತೀರ. ಆಗ ದೇವರು ನಿಮ್ಮನ್ನು ನೋಡಿ ನಗ್ತಾನೆ, ಒಳ್ಳೆಯವನೊಬ್ಬನಾದ್ರೂ ಇಲ್ಲ. ಹಲ್ಲೆಲೂಯಾ. ಒಳ್ಳೆಯವನೊಬ್ಬನಾದ್ರೂ ಇಲ್ವಲ್ಲ ಅಂತ. ಆದ್ರೆ ಪರಿಶುದ್ಧಾತ್ಮನು ನಿನ್ನ ಮೇಲೆ ಬಂದರೆ, ಪರಿಶುದ್ಧಾತ್ಮ ನಿನ್ನೊಳಗಿದ್ದರೆ ನೀನು ಒಳ್ಳೆಯವನಾಗಿರ್ತೀಯ. ಆಮೇಲೆ ಎಂತ ಒಳ್ಳೆಯವನು? ಎಲ್ಲವನ್ನ ಸಹಿಸಿಕೊಳ್ಳುವಂತ ಒಳ್ಳೆಯವನು. ಒಳ್ಳೆಯವನು ಅಂದ್ರೆ ನಾನು ಒಳ್ಳೆಯವನು ಅಂತ ಹೇಳ್ಕೊಳ್ಳೋದಲ್ಲ. ಒಳ್ಳೆಯವನಂದ್ರೆ ನಿನಗೆ ಏನೇ ಸಮಸ್ಯೆ ಬಂದ್ರು, ಏನೇ ಕೆಡುಕು ಬಂದ್ರು, ಯಾರಾದ್ರೂ ನಿನ್ನ ಮೇಲೆ ದಾಳಿ ಮಾಡಿಬಿಟ್ರು ಕೂಡ ಅವ್ರ ಮೇಲೆ ತಿರುಗಿ ನೀನ್ ಕೇಸ್ ಹಾಕಲ್ಲ, ಅವ್ರ ಮೇಲೆ ತಿರುಗಿ ನೀನ್ ಜಗಳ ಮಾಡಲ್ಲ, ತಿರುಗಿ ಅವ್ರು ಅಂದಿದ್ದನ್ನು ತಿರುಗಿ ನೀನು ಬೈಯಲ್ಲ. ಹಲ್ಲೆಲೂಯಾ. ಏಸಪ್ಪನನ್ನು ಹೊಡೆದವರಿಗೆ ತಿರುಗಿ ಹೊಡೆದರು, ಬೈದವರಿಗೆ
ನೀಚಾತಿ ನೀಚವಾಗಿ ಬೈದರು. ಇದೆಯಾ ವಾಕ್ಯದಲ್ಲಿ ಆತರ? ಏನಿದೆ? ಏನಿದೆ? ಆತನನ್ನು ಹೊಡೆದವರಿಗೂ, ಆತನನ್ನು ಬೈದವರಿಗೂ, ಆತನನ್ನು ಉಗಿಡಿದವರಿಗೂ ಕೂಡ ಏನು ಮಾತನಾಡದೆ ಒದ್ದೆ ಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿ ಮರಿಯಂತೆ ಮೌನವಾಗಿದ್ದನು. ಆಮೆನ್. ಇದು ಒಳ್ಳೆತನ ಅಂತಂದ್ರೆ. ಆಮೆನ್. ಹಲ್ಲೆಲೂಯ. ನಿನ್ನನ್ನು ಹಿಂಸೆ ಮಾಡುವವನಿಗೆ ಸುಮ್ಮನಾಗ್ಬಿಡು, ಆಯ್ತು ಮಾಡು. ನಿನ್ನನ್ನು ಬೈಯೋವನಿಗೆ ಬಿಟ್ಕೊಟ್ಬಿಡು, ಆಯ್ತಪ್ಪ ನಿನ್ನ ಇಷ್ಟ ಬೈಕೋಬಿಡು. ಹಲ್ಲೆಲೂಯ. ನಿನಗೇನಾದ್ರು ತೊಂದರೆ ಪಡಿಸ್ತಾ ಇದ್ರೆ ಆಯ್ತು, ನಿನ್ ಕಾಲ ತೊಂದರೆ ಪಡಿಸ್ಕೊ ಹೋಗು. ಆಮೇನ್. ಹಲ್ಲೆಲೂಯ. ದೇವರು ನಮಗೆ ನ್ಯಾಯ ತೀರಿಸ್ತಾನಂತ ನಂಬಿಕೆ ಇದೆ ಅಲ್ವಾ? ಯಾವ ದೇವರೇ ನಮ್ಮನ್ನು ಕರೆದು ಪ್ರತ್ಯೇಕಿಸಿಕೊಂಡಿದ್ದಾನಂತ ವಿಶ್ವಾಸ ಇದೆಯಲ್ವಾ? ಆಗ ದೇವರು ನಿನ್ನ ನ್ಯಾಯ ತೀರಿಸುವನಾಗಿರುವಾಗ ಮನುಷ್ಯರ ಬಗ್ಗೆ, ಮನುಷ್ಯರು ಮಾಡೋ ಕೆಡುಕುಗಳ ಬಗ್ಗೆ ದೂರ ಯಾಕೆ ನಮಗೆ? ಹಲ್ಲೆಲೂಯ. ಇವತ್ತು ಅನೇಕರು ಯಾವುದೋ ಒಂದು ವಿಚಾರದಲ್ಲಿ ಕೇಸ್ ಹಾಕ್ಬಿಡ್ತಾರೆ. ಈಗ ಲೋಕದವ್ರು ಹಾಕ್ತಾರಪ್ಪ, ಅದು ಅವ್ರ ಕೆಲಸ. ನಿನ್ನ ಆಸ್ತಿಯನ್ನು ಯಾರೋ ಕದ್ಕೊಂಡಿದ್ದಾನೆ, ನೀನು ಕೇಸ್ ಹಾಕಿದ, ಅವನು ಕೇಸ್ ಹಾಕ್ಬಿಟ್ಟವನೆ. ಈಗ ನೀನೇನ್ ಮಾಡೋದು? ಕ್ಷಮಿಸ್ಬಿಟ್ಟು ಬಿಟ್ಬಿಡ್ತೀಯಾ? ಇಲ್ಲ ಇಲ್ಲ, ಅವನು ಹೈಕೋರ್ಟ್ಗೆ ಹೋದ್ರೆ ನೀನ್ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ಹಲ್ಲೆಲೂಯ ಅದು ಬೇಕೇ ಬೇಕು, ನಂದೇ ನಂದೇ ಅಂತ ಹೋರಾಟ ಮಾಡಿ ಇರೋ ದುಡ್ಡೆಲ್ಲ ಲಾಯರ್ಗೂ ಜಡ್ಜಿಗಳಿಗೂ ಕೊಟ್ಬಿಟ್ಟು ಕೊನೆಗೆ ಆಸ್ತಿಯನ್ನೇ ಕಳ್ಕೊಂಡು, ಇಷ್ಟು ಆಸ್ತಿಗೆ ಇಷ್ಟು ಆಸ್ತಿ ಕಳ್ಕೊಂಡು ಕೊನೆಗೆ ಬಡವನಾಗ್ತೀಯಾ? ಹಲ್ಲೆಲೂಯ. ಹಲ್ಲೆಲೂಯ. ದೇವರ ನ್ಯಾಯವಾದ ತೀರ್ಪು ಮಾಡ್ತಾನಲ್ವಾ? ನಿನಗೆ ಇಷ್ಟು ಹೋಗಿದ್ರೆ ದೇವರ ಕಡೆ ನೋಡ್ತಾ ಇರು. ದೇವರೇ ನೀನು ನನಗೆ ನ್ಯಾಯಾಧಿಪತಿ, ನೀನೇ ನನಗೆ ನ್ಯಾಯ ತೀರಿಸು ಅಂತ. ಹಾಗೆ ನೀನ್ ಇಷ್ಟು ಕಳ್ಕೊಂಡಿದ್ರೆ ಇಷ್ಟು ಕೊಡಲ್ವಾ ದೇವರು? ನಂಬಿಕೆ ಇಲ್ಲ ಅನೇಕರಿಗೆ. ಅದಕ್ಕೆ ಆಮೇನ್ ಅಂತ ಹೇಳಕ್ಕೂ ಕೂಡ ಕಂಜೂಸ್ತಾನ ಮಾಡ್ತಿದ್ರ. ಹಲ್ಲೆಲೂಯ. ಒಳ್ಳೆತನ ಯಾವಾಗಲೂ ಕೂಡ ಜಯಿಸುವಂತದ್ದಾಗಿದೆ. ಆಮೆನ್. ಯೇಸು ಒಳ್ಳೆತನದಿಂದಲೇ ಲೋಕವನ್ನು ಜಯಿಸಿದ, ಸೈತಾನ್ ಜಜ್ಜಿ ಬಿಟ್ಟ. ಹಲ್ಲೆಲೂಯ. ನೀನು ನನ್ನ ಪಾದಕ್ಕೆ ಅಡ್ಡ ಬೀಳು ಸಾಕಷ್ಟೇ. ನೀನ್ ಯಾಕೆ ಇಷ್ಟು ಕಷ್ಟ ಪಡ್ತೀಯ? ಈ ಲೋಕದ ಮೇಲೆ ಅಧಿಕಾರ ತಾನು ನಿನಗೆ ಬೇಕು. ತಂದೆಯಿಂದ ಅಧಿಕಾರ ಹೊಂದ್ಕೊಳಕ ಬಂದಿದೀಯಾ? ಅದೇ ನಾನೇ ಕೊಟ್ಬಿಡ್ತೀನಿ ಫ್ರೀಯಾಗಿ ನಿನಗೆ. ಒಂದೇ ಒಂದು ಸಣ್ಣ ಕೆಲಸ ಮಾಡಿ, ನೀನು ಏನೋ ನನ್ನ ಪಾದಕ್ಕೆ ಅಡ್ಡ ಬಿದ್ದು ಆರಾಧನೆ ಮಾಡ ಅಷ್ಟೇ. ಹಲ್ಲೆಲೂಯ. ನಿನಗೆ ಆಸ್ತಿ ಬೇಕಾ, ಅಂತಸ್ತು ಬೇಕಾ, ಅಧಿಕಾರ ಬೇಕಾ, ಉದ್ಯೋಗ ಬೇಕಾ, ಮದುವೆ ಆಗ್ಬೇಕು, ಇದೆಲ್ಲದಕ್ಕೂ ನೀನು ನ್ಯಾಯ ಕೊಡಿಸಬೇಕಾದಂಥದ್ದು ದೇವರ ವಾಕ್ಯದಲ್ಲಿರುವಂತ ದೇವರ ಶಕ್ತಿ, ದೇವರಿಂದ ನೀನು ನ್ಯಾಯ ಕೊಡಿಸ್ತದೆ. ಆಗ ನೀನು ಲೋಕದ ಕಡೆ ನೋಡ್ಬಿಟ್ಟು ಲೋಕದಿಂದ ನ್ಯಾಯ ಸಿಕ್ಕಿದ್ರೆ ಅಲ್ಲಿ ಓಡುವುದ್ರೆ ನಿನ್ನ ಒಳ್ಳೆತನ ಎಲ್ಲಿದೆ? ದೇವರು ಮಾಡಿದ ಉಪಕಾರಕ್ಕೆ ನೀನು ಪ್ರತ್ಯುತ್ತರವಾಗಿ ಏನು ಮಾಡಿದೀಯಾ? ದೇವರಿಗೆ ಕೇಡು ಬಗೀತಾ ಇದೆಯಾ? ದೇವರ ನ್ಯಾಯವನ್ನೇ ತಿರಸ್ಕಾರ ಮಾಡ್ತಾ ಇದೀಯ ನೀನು. ಅದಕ್ಕೆ ದೇವರ ಮಕ್ಕಳೇ, ನಮ್ಮ ನ್ಯಾಯ ತೀರಿಸುವ ದೇವರ ಮುಂದೆ ನಾವು ಒಳ್ಳೆಯವರಾಗಿ ಕಾಣಲ್ಪಡಬೇಕು. ನಿರ್ದೋಷಿಗಳು ಅಂತದೆ ಆ ಮಾತು. ಆಮೇನ್. ನಿರ್ದೋಷತ್ವ ಇದ್ದರೇನೆ ದೇವರು ನಮ್ಮನ್ನು ಮೆಚ್ಚುವುದು, ನಮ್ಮ ನ್ಯಾಯ ತೀರಿಸುವುದು ಅಂತ. ಅದಕ್ಕೆ ದೇವರ ಆತ್ಮ ನಮಗೆ ಏನ್ ಮಾಡ್ತಾನೆ? ಸಾಧುತ್ವವನ್ನು ನಮ್ಮಲ್ಲಿ ಬೆಳೆಸ್ತಾನೆ. ಮುಂಚೆ ಬೈದವನು ಬೈತಾ ಇದ್ದೆ, ಹೊಡೆದವನಿಗೆ 2 ಹೊಡಿತಾ ಇದ್ದೆ. ಇವಾಗ ಹೊಡೆದವನು ಬೆನ್ನು ತೋರಿಸಿ ಹೊಡ್ಕೋ. ಹಲ್ಲೆಲೂಯ. ಸ್ವಲ್ಪ ಹೇಳಿದ್ರು, ಒಂದು ಕೆನ್ನೆಯ ಮೇಲೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸಿ. ಇವತ್ತು ಅದಿಲ್ಲ ಅಂತ ಅನ್ಕೊಂಡಿದ್ದು ಅನೇಕರು ವಾಕ್ಯನೇ ಮೀರೋಗ್ತಾ ಇದ್ದಾರೆ. ಹಲ್ಲೆಲೂಯ. ಅವ್ನು ಹೊಡೆದಾಗ ನೀನ್ ಸುಮ್ನೆ ಇದ್ದೇನೋ, 4 ಬಾರಿಸದೆ ಬಿಟ್ಟು ಬಂದಿದೀಯಲ್ಲ, ನೀನ್ ಗಂಡಸಲ್ವಾ ಅಂತ. ಅಯ್ಯೋ, ನಾವು ಗಂಡಸು ಅಂತ ದೇವ್ರಿಗೆ ಗೊತ್ತು. ಹಲ್ಲೆಲೂಯ. ಅದಕ್ಕೇನು ಪರೀಕ್ಷೆ ಟೆಸ್ಟ್ ಏನು ಮಾಡ್ಬೇಕಾಗಿಲ್ಲ. ಹಲ್ಲೆಲೂಯ. ಆದ್ರೆ ಸಹಿಸಿಕೊಳ್ಳೋನೇ ನಿಜವಾದ ಗಂಡಸು. ಆಮೇಲೆ ಸಹಿಸಿಕೊಳ್ಳೋರೆ ನಿಜವಾದ ಹೆಂಗಸರು. ಏನು ಮಾತಾದ್ರು ಮನ್ಸ್ಕೊಂಡು ಮನೆಗೆ ಓಡ್ಬಿಡೋದಲ್ಲ. ಹಲ್ಲೆಲೂಯ. ನೆಕ್ಸ್ಟ್ ಕ್ಷಮೆ ದಮೆ. ಕೊನೆ ಫಲ ಏನ್ ಗೊತ್ತಾ? ಕ್ಷಮೆ ದಮೆ ಅಂದ್ರೆ ಕನ್ನಡದಲ್ಲಿ ನಿಮ್ಗೆ ಅರ್ಥ ಆಗಲ್ಲ. ಸ್ವಯಂ ನಿಯಂತ್ರಣ, ಸೆಲ್ಫ್ ಕಂಟ್ರೋಲ್ ಅಂತಾರೆ ಕನ್ನಡ, ಇಂಗ್ಲಿಷ್ ಅಲ್ಲಿ. ಸೆಲ್ಫ್ ಕಂಟ್ರೋಲ್ ಅಂದ್ರೆ ನಮ್ಮನ್ನು ನಾವೇ ನಿಯಂತ್ರಣ ಮಾಡಿಕೊಳ್ಳುವಂತ ಶಕ್ತಿ. ಹಲ್ಲೆಲೂಯ. ಹಲ್ಲೆಲೂಯ. ಮಿತಿ ಮೀರಿ ಹೋಗದಂತೆ ಕಂಟ್ರೋಲ್ ಮಾಡಿಕೊಳ್ಳುವಂತ ಶಕ್ತಿ ಪರಿಶುದ್ಧಾತ್ಮನು ಈ ಶಕ್ತಿ ನಮಗೆ ದಯಪಾಲಿಸ್ತಾ. ಇದೊಂದು ಫಲ ನೋಡಿ. ಆಮೇಲೆ ಇದೊಂದು ಫಲ ನಮ್ಮ ಜೀವಿತದಲ್ಲಿ. ಯಾವುದೇ ವಿಚಾರದಲ್ಲೂ ಕೂಡ ಕಂಟ್ರೋಲ್ ದಾಟಿ, ಗೆರೆ ದಾಟಿ ಹೊರಗಡೆ ಹೋಗ್ಬಾರ್ದಂತೆ ನಾವು. ಹಲ್ಲೆಲೂಯ. ಹಲ್ಲೆಲೂಯ. ಕೆಲವರು ಮಾತಾಡ್ತಾ ಅತಿಯಾಗಿ ಮಾತಾಡ್ಬಿಡ್ತಾರೆ.
ಕೆಲವರು ಕೋಪ ಮಾಡ್ಕೊಂತ ಅತಿರೇಕಕ್ಕೆ ಹೋಗ್ಬಿಡ್ತಾರೆ. ಇನ್ನು ಕೆಲವರು ಸುಳ್ಳು ಒಂದ್ ಸ್ವಲ್ಪ ಹೇಳ್ಕೊಂಡು ಬರೀ ಸುಳ್ಳೆ ಮಾತಾಡ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಕತೆ ಕಟ್ಬಿಡ್ತಾರೆ. ಏಸಪ್ಪ ಹೇಳಿದ್ರು, ಹೌದಂದ್ರೆ ಹೌದಂತ ಹೇಳು, ಇಲ್ಲ ಅಂದ್ರೆ ಇಲ್ಲ. ಅದಕ್ಕಿಂತ 2-3ನೇ ಪದ ನಿನ್ನ ಬಾಯಿಲಿ ಬರಬಾರ್ದು. ಹಲ್ಲೆಲೂಯಾ. ನೀನ್ ದೃಢ ಮಾಡ್ತಾನೆ ನಿನ್ನನ್ನು. ದೇವರಾತ್ಮ ನಿನ್ನನ್ನು ಬಲಪಡಿಸ್ತಾನೆ. ದೇವರಾತ್ಮ ಎಚ್ಚರಿಸ್ತಾನೆ. ಕ್ರಾಸ್ ಮಾಡ್ತಾ ಇದೆಯಾ, ಲೈನ್ ಕ್ರಾಸ್ ಆಗಬಾರ್ದು ನೀನು. ಹಲ್ಲೆಲೂಯಾ. ಟ್ರೈನು ಲೈನ್ ಕ್ರಾಸ್ ಆದ್ರೆ ಏನಾಗುತ್ತೆ? ಆಕ್ಸಿಡೆಂಟ್ ಆಗುತ್ತೆ. ನಮ್ ಜೀವನ ಅಷ್ಟೇನೆ. ಈ ಆತ್ಮಿಕ ಜೀವಿತ ಆಕ್ಸಿಡೆಂಟ್ ಆದ್ರೆ ಏನಾಗುತ್ತೆ? ಎಲ್ಲಾ ನಷ್ಟ ಪಟ್ಬಿಡ್ತೀವಿ, ಎಲ್ಲ ಲಾಸ್ ಆಗ್ಬಿಡ್ತದೆ ನಮಗೆ. ಅದಕ್ಕೆ ದೇವರ ಮಕ್ಕಳೇ, ನಿನ್ನ ಮೇಲೆ ನಿನಗೆ ನಿಯಂತ್ರಣ ಬರುವ ಹಾಗೆ ಕರ್ತನ ಆತ್ಮನ ಸಹಾಯ ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯದಲ್ಲಿ ಕ್ಷಮೆ ದಮೆ ಕೊಡುವ ಒಂದು ಫಲ, ಅದನ್ನ ಅಪೇಕ್ಷೆಯಿಂದ ಹೊಂದಿಕೊಳ್ಳ್ರಿ. ಕಂಟ್ರೋಲ್ ಇಲ್ಲದೆ ಹೋದರೆ ನಾವೇನಾಗ್ಬಿಡ್ತೀವಿ? ದೇವರ ಕೃಪೆಯಿಂದ ಜಾರಿ ಹೋಗ್ಬಿಡ್ತೀವಿ. ಸೈತಾನ ಏನ್ ಮಾಡ್ತಾನೆ? ಕಂಟ್ರೋಲ್ ತಪ್ಪುವಂತೆ ನಮ್ಮನ್ನು ಪ್ರೇರೇಪಣೆ ಮಾಡ್ತಾನೆ. ಹಲ್ಲೆಲೂಯಾ. ಪಕ್ಕ ನಿಂತ್ಕೊಂಡು ನೀನೊಬ್ಬ ಹೆಂಗಿದೆ, ನಿನಗೇನು ಸ್ವಲ್ಪ ರೋಷ, ಸ್ವಲ್ಪ ಕೋಪ, ಧೈರ್ಯ ಏನಿಲ್ವಾ ಅಂದ್ಬಿಡ್ತಾನೆ. ಹಲ್ಲೆಲೂಯಾ. ಬಾಯಿ ಮುಚ್ಚು, ಸೈತಾನನೇ ನನ್ನ ಬಿಟ್ಟು ಹೋಗು ಅಂತ ಹೇಳ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದ್ಸಾರಿ ಏಸಪ್ಪನ ಹತ್ರ ಪೇತ್ರನು ಬಂದು ಹೇಳಿದ, ಸ್ವಾಮಿ ನಿನಗೆ ಹಂಗಾಗಬಾರ್ದು. ಅಯ್ಯೋ ಅಯ್ಯೋ, ನೀವು ಶಿಲುಬೆಗೆ ಹಾಕಲ್ಪಡು, ನಿಮ್ಮನ್ನು ಸಾಯಿಸೋದ ಬೇಡ, ಹಂಗ್ ನಡೀಲೇಬಾರದು. ಹಲ್ಲೆಲೂಯಾ. ಹಾಗೆ ಸ್ವಾಮಿ ಏನ್ ಹೇಳಿದ್ರೆ, ಸೈತಾನ್ನೇ ಬಿಟ್ಟೋಗ ನನ್ನಂತಾರೆ. ಹಲ್ಲೆಲೂಯಾ. ಅತಿರೇಕವಾಗಿ ಆಡಿದರೆ ಸೈತಾನನು ನಮ್ಮನ್ನು ಆವರಿಸಿದಾನೆ ಅಂತ ಅರ್ಥ. ಹಲ್ಲೆಲೂಯಾ. ಏನಾದ್ರು ಜಾಸ್ತಿ ಕೋಪ ಬಂದಾಗಲ್ಲ ಈ ಮಾತನ್ನ ಜ್ಞಾಪಕ ಮಾಡ್ಕೋಬೇಕು. ಸೈತಾನ್ ಏನೋ ನನ್ನನ್ನು ವಂಚಿಸ್ತಾ ಇದ್ದಾನೆ, ಸೈತಾನ್ ನನ್ನನ್ನು ಬಿಟ್ಟು ಹೋಗಿ ಯೇಸು ನಾಮದಲ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋಬೇಕು. ಆಮೇನ್. ಪರಿಶುದ್ಧಾತ್ಮ ನಮ್ಮನ್ನು ಒಳಗಡೆಯಿಂದ ಏನ್ ಮಾಡ್ತಾ ಇರ್ತಾನೆ? ಕಂಟ್ರೋಲ್ ಈ ಕಡೆ ಅವನೇ ರೇ, ಕಂಟ್ರೋಲ್ ಏನಿಲ್ಲ, ನಡಿ ಅಂತ. ಅದಕ್ಕೆ ನೀವು ಯಾವಾಗಲೂ ದೇವರ ನಿಯಂತ್ರಣದಲ್ಲಿ ಇರಬೇಕು, ನಿಮ್ಮ ನಿಯಂತ್ರಣದಲ್ಲಿ ನೀವು ಇರುವವರಾಗಿರ್ಬೇಕಂತೆ. ಹಲ್ಲೆಲೂಯಾ. ಇಬ್ರಿಯರ 5ನೇ ಅಧ್ಯಾಯ 4ನೇ ವಚನ. ಇಬ್ರಿಯರು ಗಟ್ಟಿಯಾದ ಆಹಾರವು ಹೌದು ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದ್ದು ಎಂಬ ಭೇದವನ್ನು ತಿಳಿದಿರುವವರಿಗೋಸ್ಕರವಾಗಿದೆ. ಜ್ಞಾನೇಂದ್ರಿಯಗಳನ್ನು ನಿಯಂತ್ರಣ ಮಾಡಿಕೊಳ್ಳುವಂತ ಶಕ್ತಿ. ಹಲ್ಲೆಲೂಯಾ. ಜ್ಞಾನೇಂದ್ರಿಯಗಳನ್ನು ನಿಯಂತ್ರಣ ಮಾಡಿಕೊಳ್ಳುವುದು ಯಾರು ಗೊತ್ತಾ? ಬಲವಾದ ಕ್ರೈಸ್ತರು, ಆತ್ಮಭರಿತರಾದ ಕ್ರೈಸ್ತರು ಮಾತ್ರ ಅದು ಮಾಡ್ಲಿಕ್ಕೆ ಸಾಧ್ಯ ಅಂತೆ. ಅಂದ್ರೆ ಸೆಲ್ಫ್ ಕಂಟ್ರೋಲ್ ಇರ್ತದೆ ಇವರಿಗೆ. ಶರೀರವನ್ನು ಹೇಗೆ ಹದ್ದುಬಸ್ತಿನಲ್ಲಿ ಇಟ್ಕೋಬೇಕು, ನಿನ್ನ ಕಣ್ಣನ್ನು ಹೇಗೆ ಇಟ್ಕೋಬೇಕು, ನಿನ್ನ ಕಿವಿಯನ್ನು ಎಲ್ಲಿ ತೆರೆಯಬೇಕು, ನಿನ್ನ ಹೃದಯದ ಆಲೋಚನೆ ಹೆಂಗಿರ್ಬೇಕು, ನಿನ್ನ ನಡವಳಿಕೆ ಹೆಂಗಿರ್ಬೇಕು, ನಿನ್ನ ಕೈಗಳನ್ನು ಏನು ಮುಟ್ಟಬೇಕು, ಏನು ಮುಟ್ಟಬಾರದು, ಈ ನಿಯಂತ್ರಣ ನಿನ್ನಗೇ ಇರಬೇಕು. ನಿನ್ನ ಮೇಲೆ ನಿನಗೇ ಆ ಶಕ್ತಿ ನಿಯಂತ್ರಣ ಇರ್ಬೇಕಂತ. ಆಮೇನ್. ಹಲ್ಲೆಲೂಯಾ. ಮನಸ್ಸು ಬಂದ ಕಡೆಯೆಲ್ಲ ಹೋಗುವವರಲ್ಲ ಇವರು. ಹಲ್ಲೆಲೂಯಾ. ಇನ್ನೊಂದು ಮಾತನ್ನ ಓದಿಸ್ಬಿಟ್ಟು ಮುಗಿಸ್ತೇನೆ. ನೀವು ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 5-6 ವಚನ ನೋಡ್ರಿ. 6ನೇ ವಚನ ನೋಡಿ. ದೇಹವೇ ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಮಾತ್ರ ಕೇಳುತ್ತೆ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೂ ಹೋಗ್ತದೋ ನಿನಗೆ ತಿಳಿಯದು. ಆತ್ಮದಿಂದ ಹುಟ್ಟಿದವರು ಅದರಂತೆ ಇರ್ತಾರೆ. ಆತ್ಮನಿಂದ ಹುಟ್ಟಿದವ್ರು ಹೆಂಗಿರ್ತಾರೆ? ಗಾಳಿ ಎಲ್ಲಿ ಹೋಗ್ತದೆ ಎಲ್ಲಿ ಹೋಗಿ ಬರ್ತದೆ ಯಾರಿಗೂ ಗೊತ್ತಾಗಲ್ಲ ಅಂತ ಹಂಗಿರುತ್ತೆ ಅದಂತ ಅವ್ರ ಜೀವನ. ಅವ್ರ ಆತ್ಮದಿಂದ ನಡೆಸಲ್ಪಡ್ತಾ ಇರ್ತಾರೆ. ಎಲ್ಲಿರ್ಬೇಕು ಎಲ್ಲಿರಬಾರ್ದು ಅವ್ರು ಚೆನ್ನಾಗಿ ಗೊತ್ತಿರ್ತಾರೆ. ಆತ್ಮನೇ ಅವ್ರನ್ನ ನಡೆಸ್ತಾ ಇರ್ತಾನೆ. ನಿನ್ನನ್ನು ಯಾರು ನಡೆಸ್ಬೇಕು ಗೊತ್ತಾ? ಆತ್ಮ ನಡೆಸಬೇಕು ನಿನ್ನನ್ನು. ಹಲ್ಲೆಲೂಯಾ. ಕರ್ತನ ಮಾರ್ಗದಲ್ಲಿ ಸ್ಥಿರವಾಗಿರ್ಬೇಕಾದ್ರೆ ಆತ್ಮದಿಂದ ನಡೆಸಲ್ಪಡ್ಬೇಕು. ಆ ಆತ್ಮನ ಸಾನ್ನಿಧ್ಯ ಇಲ್ಲದೆ
ನಾವು ಕರ್ತನ ಮಾರ್ಗದಲ್ಲಿ ನೆಟ್ಟಿಗೆ ನಡೀಲಿಕ್ಕೆ ನಮ್ಮಿಂದ ಆಗುವುದಿಲ್ಲ. ಅದಕ್ಕಾಗಿ ದೇವರ ಮಕ್ಕಳೇ, ಪರಿಶುದ್ಧಾತ್ಮನ ಫಲ ಏನಂದ್ರೆ ಈ 9 ರೀತಿಯಾದ ಕೆಲಸಗಳು ಆ ಫಲದಲ್ಲಿ ನಡೀತದೆ. ಆ ಫಲ ನಮ್ಮನ್ನು ನಿಲ್ಲಿಸ್ತದೆ ನೋಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳೇ, ಆತ್ಮನ ಇಲ್ಲದೆ ನಿಮ್ಮ ಬದುಕು ನೀವು ಫಲಗಳನ್ನು ಫಲಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆಮೇನ್. ಅದಕ್ಕೆ ಪರಿಶುದ್ಧಾತ್ಮನ ಶಕ್ತಿಯನ್ನು ಹೊಂದ್ಕೋಬೇಕು ನೀವು. ಮತ್ತೆ ಪರಿಶುದ್ಧಾತ್ಮನ ಸಾನ್ನಿಧ್ಯದಿಂದ ನೀವು ಬದುಕಬೇಕು. ಅಲೋ ಕೇಳಪ್ಪ, ಆತ್ಮನಿಲ್ಲದೆ ಹೋದರೆ ವಾಕ್ಯ ಹೋಗಲ್ಲ, ಆತ್ಮನಿಲ್ಲದೆ ಹೋದರೆ ನಂಬಿಕೆ ಬರಲ್ಲ, ಆತ್ಮನಿಲ್ಲದೆ ಹೋದರೆ ಕ್ರಿಸ್ತನು ಅಂತ ಅರಿಕೆ ಮಾಡಕ್ಕಾಗಲ್ಲ, ಆತ್ಮನಿಲ್ಲದೆ ಹೋದರೆ ಲೋಕದಲ್ಲಿ ದೇವರಿಗಾಗಿ ಬದುಕುವುದಕ್ಕೆ ಒಂದು ಹೆಜ್ಜೆ ಕೂಡ ಇಡಕ್ಕಾಗಲ್ಲ. ನೀವು ಅರ್ಥ ಆಗ್ತಾ ಇದೆಯಾ? ಹಲ್ಲೆಲೂಯಾ. ಆತ್ಮನಿಂದ ಹುಟ್ಟಿದವರು ಆತ್ಮವಾಗಿರ್ತಾರೆ. ನೀವು ಶರೀರದಿಂದ ಹುಟ್ಟಿದರೆ ಶರೀರಧಾರಿಗಳ ಬದುಕ್ತಾ ಇರ್ತೀರಷ್ಟೇ. ಅದಕ್ಕೆ ಈ ಫಲಗಳು ನಮ್ಮಲ್ಲಿ ಕಾಣಲೇಬೇಕು. ಆ ಫಲ ಇದ್ದರೇನೆ ನೀನು ಕರ್ತನಿಗೆ ಮೆಚ್ಚುಗೆ ಆದಂತ ವ್ಯಕ್ತಿಯಾಗಲಿಕ್ಕೆ ಸಾಧ್ಯ ಆಗ್ತೀಯ. ಆಮೆನ್. ಹಲ್ಲೆಲೂಯಾ. ಇನ್ನು ಜಾಸ್ತಿ ಹೇಳಿದರೆ ನೀವು ವಾಮಿಟ್ ಮಾಡ್ಕೊಂತೀರಾ. ನಾನು ಇಲ್ಲಿಗೆ ಮುಗಿಸ್ತೇನೆ. ದೇವರ ಮಕ್ಕಳೇ, ನೀವು ದೇವರ ಆತ್ಮನ ಫಲವನ್ನು ಫಲಿಸುವರಾಗಿರ್ರಿ. ನಿಮ್ಮ ಜೀವಿತ ದೇವರಿಗೆ ಮೀಸಲಾಗಿದೆ ಅಂತ ಜ್ಞಾಪಕದಲ್ಲಿ ಇಟ್ಟುಕೊಂಡು ಆತ್ಮ ಸಾನ್ನಿಧ್ಯದಿಂದ ನಡೆಸಿಕೊಳ್ಳ್ರಿ. ನಿಮ್ಮನ್ನು ಯಾವನು ಆತ್ಮನಿಂದ ನಡೆಸಲ್ಪಡ್ತಾನೋ ಅವನೇ ದೇವರ ಮಗನು, ಅವರೇ ದೇವರ ಮಕ್ಕಳು. ಆತ್ಮ ಇಲ್ಲದೆ ಇರೋರು ದೇವರ ಮಕ್ಕಳು ಆಗೋದಕ್ಕೆ ಸಾಧ್ಯವಿಲ್ಲ. ಆಮೆನ್, ಆಮೆನ್. ದೇವರು ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ದಿನಗಳಲ್ಲಿ ಆತ್ಮನ ಕುರಿತಾಗಿರುವಂತ ಇನ್ನೂ ಅನೇಕ ಆಳ ಸತ್ಯಾರ್ಥಗಳನ್ನು ನಾವು ತಿಳ್ಕೊಳ್ಳೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಕಣ್ಣು ಮುಚ್ಚಿಕೊಳ್ಳ್ರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿಶ್ಚಯವಾಗಲೂ ದೇವರು ಇವತ್ತು ನಿನ್ನೊಟ್ಟಿಗೆ ಮಾತಾಡಿದ್ದೆ. ಆದರೆ ನಿನ್ನ ಶರೀರಾತ್ಮ ಪ್ರಾಣಗಳನ್ನು ಆತ್ಮವಶ ಮಾಡಿಕೊ. ಪರಿಶುದ್ಧಾತ್ಮನ ಸಹಾಯವನ್ನು ಕೇಳ್ಕೊ. ಆತನಿಲ್ಲದೆ ಹೋದರೆ ನಿನ್ನ ಜೀವಿತದಲ್ಲಿ ಕಾರ್ಯ ನಡೆಯಲ್ಲ. ಆತನ ನಡೆಸದೆ ಹೋದರೆ ಕರ್ತನ ಬಳಿಗೆ ನೀನು ಹೋಗ್ಲಿಕ್ಕೆ ಆಗಲ್ಲ. ಕರ್ತನೇ ನಮ್ಮನ್ನು ಎತ್ತುಕೊಂಡು ಹೋಗ್ಬೇಕು ಕರ್ತನ ಬಳಿಗೆ. ಆತ್ಮನಿಲ್ಲದೆ ಹೋದರೆ ನಾವು ಕರ್ತನನ್ನು ನೋಡ್ಲಿಕ್ಕೆ ಆಗಲ್ಲ. ಇವತ್ತು ಅನೇಕ ಸಭೆಗಳು, ಅನೇಕ ವ್ಯಕ್ತಿಗಳು ಪರಿಶುದ್ಧಾತ್ಮನನ್ನು ನಂದಿಸಿಕೊಂಡು ಪರಿಶುದ್ಧಾತ್ಮನ ದುಃಖಪಡಿಸಿ ಆತ್ಮನೇ ಇಲ್ಲ ಎಂಬುದಾಗಿ ಒಂದು ಕೆಟ್ಟ ಭಾವನೆಯಲ್ಲಿ, ಕೆಟ್ಟ ಬೋಧನೆಗಳಲ್ಲಿ ಹೋಗ್ಬಿಡ್ತಾ ಇದ್ದಾರೆ ಪ್ರೇರೆ. ನೀವಾದರೂ ಈ ಹಗಲ ವೇಳೆಯಲ್ಲಿ ವಾಕ್ಯಗಳನ್ನು ಕೇಳಿದ್ದೀರ, ನೀವು ಧನ್ಯರು. ಈ ಮಾತುಗಳ ಪ್ರಕಾರ ನಿಮ್ಮ ಜೀವಿತವನ್ನು ಸರಿಪಡಿಸಿಕೊಂಡರೆ ಆತ್ಮನು ಕೊಡುವಂತ 9 ಫಲಗಳು ನಿಮ್ಮಲ್ಲಿ ಕಾಣಬರುತ್ತದೆ. ನಿಮ್ಮಲ್ಲಿ ಆತ್ಮನಿದ್ದರೆ ಪ್ರತಿ ವಿಷಯದಲ್ಲಿ ನಿಮ್ಮನ್ನು ಕರ್ತನಿಗೆ ಒಳ್ಳೆಯವರಾಗಿ ಪರಿಶುದ್ಧರಾಗಿ ಕಾಣಲ್ಪಡುವಂತೆ ನಿಮ್ಮನ್ನು ನಡೆಸಿಕೊಂಡು ಬರ್ತಾನೆ ಪ್ರಿಯರೇ. ಯಾವಾಗಲೂ ಆತನ ನಿನ್ನನ್ನು ನಿಯಂತ್ರಿಸ್ತಿ, ನಿನ್ನನ್ನು ನಡೆಸ್ತಾ, ನಿನ್ನನ್ನು ಕಾಪಾಡುತ್ತಾ, ನೀನು ಹೇಗೆ ಬೇಡಿಕೊಳ್ಳಬೇಕು ಕೂಡ ಕಲಿಸ್ತಾ, ನಿನಗೆ ಏನು ಒಳ್ಳೆಯದೋ ಅದನ್ನು ನಿನಗೆ ತಿಳುವಳಿಕೆಯನ್ನು ಕೊಡುತ್ತಾ ನಿನ್ನನ್ನು ನಡೆಸ್ತಾನೆ ಪ್ರೇರೆ. ಆತನ ಸಹಾಯವನ್ನು ಹೊಂದಿಕೊಳ್ಳ್ರಿ, ಆತನ ಬಲವನ್ನು ಹೊಂದಿಕೊಳ್ಳ್ರಿ. ಆತನ ಅಭಿಷೇಕದಿಂದ ಆರಾಧನೆ ಮಾಡಿ ಆತನ ಸನ್ನಿಧಿಯಲ್ಲಿ ಸ್ಥಿರವಾಗಿ ನಿಲ್ಲಬೇಕಾದ್ರೆ ಆತ್ಮನೇ ನಮಗೆ ಶಕ್ತಿ ಕೊಡಬೇಕು. ಆತ್ಮ ಸ್ನೇಪದಲ್ಲಿ ಕರ್ತನ ದರ್ಶನ ಆದಾಗ ಯೋಹಾನನು ಬಿದ್ದು ಹೋದನಂತೆ. ಆತನ ಬಿದ್ದಿರುವ ಯೋಹಾನನ ಎದ್ದು ನಿಲ್ಲಿಸಿದ್ದು ಆತ್ಮನೇ. ಪರಿಶುದ್ಧಾತ್ಮನನ್ನು ನಿಲ್ಲಿಸುವ ದೇವರಾಗಿದ್ದಾನೆ. ಪರಿಶುದ್ಧಾತ್ಮನವನ ಫಲಭರಿತವಾದ ಮಾಡುವಾತನಾಗಿದ್ದಾನೆ. ಈ ಹಗಲ ವೇಳೆಯಲ್ಲಿ ದೇವರ ಮಕ್ಕಳೇ, ನಿನಗೆ ನಂಬಿಕೆ ಇದ್ದರೆ ಕೇಳು, ಪರಿಶುದ್ಧಾತ್ಮನೇ ನನಗೆ ಸಹಾಯ ಮಾಡು ಎಂಬುದಾಗಿ. ಪರಿಶುದ್ಧಾತ್ಮನೇ ನನ್ನನ್ನು ಅಭಿಷೇಕಿಸಪ್ಪ, ಕರ್ತನೇ ನಿನ್ನ ಆತ್ಮವನ್ನು ನನ್ನ ಮೇಲೆ ಕೊಡು ಎಂಬುದಾಗಿ ದೇವರ ಪಾದದಲ್ಲಿ ಇವತ್ತು ನಿನ್ನನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೋ. ನಂಬುವವರಿಗೆ ಆತನ ಆತ್ಮನನ್ನು ಆತನ ದಾನವಾಗಿ ಕೊಡುವನಾಗಿದ್ದಾನೆ. ಕೇಳಿಕೊಳ್ಳುವವರಿಗೆ ಆತನ ಅತ್ಯಧಿಕವಾಗಿ ಕೊಡುವ ದೇವರಾಗಿದ್ದಾನಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳಿ, ದೇವರ ಹತ್ರ ಹೇಳಿ, ನಿಮ್ಮ ಎಲ್ಲ ಕೊರತೆಯನ್ನು ನೀಗಿಸಲು ಆತನು ಇವತ್ತು ಶಕ್ತನಾಗಿದ್ದಾನೆ. ಇವತ್ತು ಆತನು ತನ್ನ ಆತ್ಮವನ್ನು ನಮ್ಮ ಮೇಲೆ ಧಾರಾಳವಾಗಿ ಸುರಿಸುವ ದೇವರಾಗಿದ್ದಾನೆ. ಆತನು ನಮ್ಮ ಹೃದಯಗಳಲ್ಲಿ ಪ್ರೀತಿ ರಸವನ್ನು ಆತನ ಮೂಲಕ ತುಂಬಿಸುವ ದೇವರಾಗಿದ್ದಾನೆ. ಆತನ ಫಲಗಳು ನಮ್ಮಲ್ಲಿ ಉಂಟಾಗುವಂತೆ ಕರ್ತನು ತನ್ನ ಆತ್ಮನ ಮೂಲಕ ನಮಗೆ ನಡೆಸಿ ಸಹಾಯ ಮಾಡುವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯೇಸುವೇ, ಯೇಸುವೇ, ಯೇಸುವೇ. ಅಧಿಕಾರವುಳ್ಳ ದೇವರೇ, ಸರ್ವಶಕ್ತನಾದ ದೇವರೇ, ಸಹಾಯಕನನ್ನು ಕೊಟ್ಟಿರುವ ನಮ್ಮ ಕರ್ತನೇ, ನಿನ್ನ ಉನ್ನತವಾದ ಸಹಾಯಕನಾದ ಪರಿಶುದ್ಧಾತ್ಮನ ಬಲದಿಂದ ಇವತ್ತು ನಿನ್ನ ಮಂದಿರವನ್ನು, ಇವತ್ತು ನಿನ್ನ ಸಭೆಯನ್ನು ಅಭಿಷೇಕಿಸು ನನ್ನ ಕರ್ತನೇ. ಅಪ್ಪ, ಕಳ್ಕೊಂಡಂತ ಆತ್ಮಾಭಿಷೇಕ ಮತ್ತೆ ನಿನ್ನ ಮಕ್ಕಳು ಹೊಂದಬೇಕಯ್ಯ. ಅಪ್ಪ, ಕಳ್ಕೊಂಡಿರುವ ಆತ್ಮನ ಫಲಗಳನ್ನು ಮತ್ತೆ ನಿನ್ನ ಮಕ್ಕಳು ಫಲಿಸುವಂತವರಾಗಬೇಕು ಕರ್ತನೇ.
ನಿಮ್ಮ ನೀತಿ ಫಲವನ್ನು ಫಲಿಸುವಂತವರನ್ನಾಗಿ ಮಾರ್ಪಡಿಸು ಅಯ್ಯ. ನಿನ್ನ ಸನ್ನಿಧಾನದ ನಿಲ್ಲುವಂತ ಶಕ್ತಿಯನ್ನು ನಿನ್ನ ಆತ್ಮನ ಮೂಲಕ ನಿನ್ನ ಮಕ್ಕಳಿಗೆ ದಯ ತೋರಿಸಪ್ಪ. ಮುಂದಿನ ದಿನಗಳಲ್ಲಿ ನಿಮ್ಮ ಆತ್ಮನಿಂದ ತುಂಬಿ ಆರಾಧಿಸುವ, ಅನ್ಯ ಭಾಷೆಗಳನ್ನು ಸ್ತುತಿಸುವ ಅಪ್ಪ, ಉನ್ನತ ಆತ್ಮೀಯ ಕಾರ್ಯಗಳನ್ನು ಮಾಡುವಂತ ಸಭೆಯಾಗಿ ಅಯ್ಯ ಈ ನಿನ್ನ ಮಕ್ಕಳನ್ನು ಮಾರ್ಪಡಿಸುವ. ದಾಹವುಳ್ಳವರಿಗೆ ನೀವು ಕೊಡುವ ದೇವರಾಗಿದ್ದೀಯ. ಯಾರೆಲ್ಲ ದಾಹವುಳ್ಳವರಾಗಿದ್ದಾರೋ ಅವರ ದಾಹವನ್ನು ತಣಿಸುವ ದೇವರೇ ನಿಮಗೆ ಸ್ತೋತ್ರ. ನಿಮ್ಮ ಶಕ್ತಿಯನ್ನು, ನಿಮ್ಮ ದಯೆಯನ್ನು ಸುರಿಸಿ ಕಾಪಾಡು. ಸಮೀಪದವರೆಗೂ ದೂರಸ್ಥರಿಗೂ ನೀವು ವಾಗ್ದಾನ ಮಾಡಿದಿರ ಸ್ತೋತ್ರಪ್ಪ. ಇನ್ನು ಮಕ್ಕಳಾದ ನಮಗೆ ದಯ ತೋರಿಸಿ ನಡೆಸಿ ಆಳ್ವಿಕೆ ಮಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಬೇಡಿ ಒಂದು ದೇವ ತಂದೆಯೇ.